ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾಧಿತ್ಯವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಶೇಷ ಕಾರ್ಯಕ್ರಮ ರಾಹುಗ್ರಸ್ತ ಖಂಡಗ್ರಸ್ತ ಸೂರ್ಯಗ್ರಹಣದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇದೇ ಮಾರ್ಚ್ 29 ಅಂದರೆ ಅಲ್ಲಿ ಯುಗಾದಿಯ ಮುನ್ನಾ ದಿನ, ಅಲ್ಲಿ ಫಾಲ್ಗುಣ ಮಾಸದ ಕೊನೆಯ ದಿನ ಬರುವಂಥ ಯುಗಾದಿ ಅಮಾವಾಸ್ಯೆ ದಿನದಂದು ಅಲ್ಲಿ ಜರುಗುವಂಥ ಖಂಡಗ್ರಾಸ ರಾಹುಗ್ರಸ್ತ ಸೂರ್ಯಗ್ರಹಣದ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಈ ಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲ. ಅಲ್ಲದೆ ನಮ್ಮ ಏಷ್ಯಾ ಖಂಡದ ಕೆಲವೊಂದು ಭಾಗದಲ್ಲಿ, ಯುರೋಪ್ ಖಂಡದಲ್ಲೂ, ವಾಯವ್ಯ ಆಫ್ರಿಕಾದಲ್ಲೂ ಅಥವಾ ಇನ್ನಿತರ ಕೆಲವು ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಭಾಗದಲ್ಲೂ ಎಲ್ಲ ಕಾಣಿಸುವಂಥದ್ದಿರುತ್ತೆ. ಹಾಗಾಗಿ ಈ ಗ್ರಹಣದ ಆಚರಣೆ ನಮ್ಮ ದೇಶಕ್ಕೆ ಇರುವುದಿಲ್ಲ. ಖಂಡಿತವಾಗಿಯೂ ಯಾವುದೇ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸುತ್ತೋ ಆ ಕಾಣಿಸಿದ್ದ ಆ ಗ್ರಹಣವನ್ನು ಮಾತ್ರ ಸೂತಕ ಉಪವಾಸ ನಿಯಮಗಳನ್ನು ಆಚರಣೆ ಮಾಡಬೇಕು. ಅಲ್ಲಿ ಕಾಣಿಸದೇ ಇದ್ದಂಥ ಪಕ್ಷದಲ್ಲಿ ಅದರ ಆಚರಣೆ ಇಲ್ಲ. ಆದರೆ ಆ ಗ್ರಹಣದಿಂದ ಆಗುವಂಥ ಪ್ರಭಾವಗಳು ಎಲ್ಲ ಭಾಗಕ್ಕೂ ಇರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಯಾಕಂದರೆ ಸೂರ್ಯಚಂದ್ರರು ಅದು ಲೋಕಚಕ್ಷುಗಳು ಅಂತ ಹೇಳ್ತಾರೆ. ಹಾಗಾಗಿ ಅವರ ಒಂದು ಆಗುವಂಥ ಸೂರ್ಯಚಂದ್ರರಿಗೆ ಆಗುವಂಥ ಒಂದು ಅಡೆತಡೆಗಳು ಅಥವಾ ಅವರಿಗೆ ಬಂದಂಥ ಗ್ರಹಣಾದಿಗಳ ಪರಿಣಾಮವು ಇಡೀ ಪ್ರಪಂಚಕ್ಕೇ ಇರುತ್ತೆ. ಹಾಗಾಗಿ ಅಲ್ಲಿ ರಾಶಿಗಳ ಮೇಲೂ ಇರುತ್ತೆ, ಜೊತೆಗೆ ಪ್ರಾಪಂಚಿಕವಾಗಿ ನಡೆಯುವಂತಹ ವಿವಿಧ ರೀತಿಯ ಪ್ರಾಕೃತಿಕವಾದ ಬದಲಾವಣೆಗಳಲ್ಲೂ ಖಂಡಿತ ಪ್ರಭಾವ ಇರುತ್ತೆ. ಉದಾಹರಣೆಗೆ ಯಾವುದೇ ಒಂದು ಭಾಗದಲ್ಲಿ ಗ್ರಹಣ ಆದ ಪ್ರದೇಶದಲ್ಲಿ ಬಂದಂತಹ ಗ್ರಹಣದ ಬಳಿಕ ಉತ್ಪನ್ನವಾದಂಥ ಒಂದು ಚಂಡಮಾರುತ ಪ್ರಭಾವವು ಆ ಮಾರುತವು ತಿರುಗಿ ಇನ್ನೊಂದು ಖಂಡಕ್ಕೂ ಬರುತ್ತೆ. ನಾವು ಗಮನಿಸ್ತೇವೆ, ಯಾವ್ಯಾವುದೇ ಖಂಡದಲ್ಲಿ ಆದಂಥ ಒಂದು ಸುನಾಮಿಯೋ ಯಾವುದೇ ಒಂದು ಕಳೆದಂಥ ಎದ್ದೆದ್ದಂಥ ಒಂದು ಮಾರುತವೋ ಅದು ಒಂದು ಖಂಡದಿಂದ ಖಂಡಾಂತರವಾಗಿ ಅಲ್ಲಿ ಮಳೆಯನ್ನು, ಪ್ರವಾಹವನ್ನು ಅಥವಾ ಇನ್ನಿತರ ಪ್ರಾಕೃತಿಕ ವಿಪಗಳನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ. ಅದೇ ರೀತಿ ಉಷ್ಣ ಮಾರುತ ಅಂತ ಹೇಳ್ತೇವೆ, ಬಿಸಿಗಾಳಿ. ಆ ಉಷ್ಣ ಮಾರುತಗಳು ಸಹ ಸೂರ್ಯಗ್ರಹಣದ ಬಳಿಕ ಬರುವಂಥ ಸಾಧ್ಯತೆಗಳು ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಬರ್ಬೋದು. ಅದೇ ರೀತಿ ಈ ಗ್ರಹಗಳಿಂದ ಆಗುವಂತಹ ಒಂದು ಪರಿಣಾಮಗಳು ಸಹ ಗ್ರಹಣದ ಬಳಿಕ ಈ ರಾಶಿಗಳ ಮೇಲೆ ಸಹ ಬರುತ್ತೆ. ಹಾಗಾಗಿ ಇಲ್ಲಿ ಯಾರು ಗ್ರಹಣದ ಸೂತಕದ ಬಗ್ಗೆ, ಆಚರಣೆಗಳ ಬಗ್ಗೆ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ. ಆದರೆ ಅದರಿಂದ ಆಗುವ ಪ್ರಭಾವವನ್ನು ಖಂಡಿತ ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ. ಸೂರ್ಯಗ್ರಹಣ ಅನ್ನೋದು ಅದೇನೊಂದು ಸಾಮಾನ್ಯ ವಿಚಾರ ಅಲ್ಲ, ಅದು ಅಪರೂಪಕ್ಕೆ ಜರುಗುವಂಥ ಒಂದು ಖಗೋಳದ ವಿಸ್ಮಯಕಾರಿ ಘಟನೆಗಳು. ಸೂರ್ಯಚಂದ್ರರ ಒಂದು ಪ್ರಭಾವಗಳು, ತರಂಗಗಳು ನಮ್ಮ ಭೂಮಿಯ ಪ್ರತಿಯೊಂದು ಜೀವಿಗಳ ಮೇಲೆ, ಅಂದರೆ ಅದು ಬರೀ ಕೇವಲ ಮನುಷ್ಯನಿಗಷ್ಟೇ, ನಾವು ಕೇವಲ ನಮ್ಮ ಮನುಷ್ಯರ ಒಂದು ಮಿತಿಗಷ್ಟೇ ನಾವು ಚಿಂತನೆ ಮಾಡ್ತೇವೆ ಹೊರತು ಅಲ್ಲಿ ಪ್ರತಿಯೊಂದು ಜೀವಿಗಳ ಮೇಲೂ ಈ ಗ್ರಹಣದಿಂದ ಆಗುವ ಪರಿಣಾಮಗಳು ಬರುತ್ತವೆ. ಪ್ರಕೃತಿಯ ಮೇಲೂ ಬರುತ್ತೆ, ಗಾಳಿ, ನೀರು ಅಥವಾ ಇನ್ನಿತರ ಉಷ್ಣತೆ ಇದೆಲ್ಲದ ಮೇಲೂ ಪರಿಣಾಮವು ಗ್ರಹಣದ ಬಳಿಕ ಬರುತ್ತೆ. ಹಾಗಾಗಿ ಈ ಬಾರಿ ಅಲ್ಲಿ ಮಾರ್ಚ್ 29 ಭಾರತೀಯ ಕಾಲಮಾನ ಸುಮಾರು ಮಧ್ಯಾಹ್ನ ಕಾಲದಲ್ಲಿ, ಅಂದರೆ ಮಧ್ಯಾಹ್ನ ಸುಮಾರು 2:20ರಿಂದ ಸಂಜೆ 6 ಗಂಟೆ ಅವಧಿಯಲ್ಲಿ ಈ ಗ್ರಹಣ ಜರುಗುವಂಥದ್ದು. ನಮ್ಮ ದೇಶದಲ್ಲಿ ಆ ಗ್ರಹಣದ ಒಂದು ಆರಂಭವಾಗಲಿ ಅಂತ್ಯವಾಗಲಿ ಕಾಣುವುದಿಲ್ಲ. ಕೆಲವೊಂದು ಭಾಗದಲ್ಲಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ ಅವರು ಆಚರಣೆಯನ್ನು ಮಾಡ್ಬೋದಾಗಿದೆ, ಅಥವಾ ಉಪವಾಸ ನಿಯಮನ ಎಲ್ಲೆಲ್ಲಿ ಕಾಣಿಸುತ್ತೋ ಆ ದೇಶದಲ್ಲಿ ವಾಸಿಸುವಂಥವರು ಆ ಗ್ರಹಣ ಕಾಲದಲ್ಲಿ ಸ್ವಲ್ಪ ನಿಷಿದ್ಧವನ್ನು ಆಚರಣೆ ಮಾಡ್ಬೋದಾಗಿದೆ. ಇಲ್ಲಿ ಈ ಸೂರ್ಯನ ರಾಹುಗ್ರಸ್ತ ಗ್ರಹಣವು ಹುಣ್ಣಿಮೆಯ ಚಂದ್ರಗ್ರಹಣದ ಬಳಿಕ ಜರುವಂಥ ಅಮಾವಾಸ್ಯೆಯ ಗ್ರಹಣ ಆಗಿರುತ್ತೆ. ಜೊತೆಗೆ ಇದೇ ಅಮಾವಾಸ್ಯೆಯ ಒಂದು ಗ್ರಹಣದ ಬಳಿಕ ಅಲ್ಲಿ ಶನಿ ಮಹಾರಾಜರ ಪರಿವರ್ತನೆ ಸಹ ಆಗುವಂಥದ್ದು. ಐತಿಹಾಸಿಕ 2 ಘಟನೆಗಳು ಒಂದೇ ದಿನ ಜರುಗುತ್ತೆ. ಒಂದು ಯುಗಾದಿ ಅಮಾವಾಸ್ಯೆಗೆ ನಡೆಯುವಂಥ ಗ್ರಹಣ, ಜೊತೆಗೆ ಇಂದೇ ರಾತ್ರಿಯಂದು, ಅಮಾವಾಸ್ಯೆ ರಾತ್ರಿಯಂದು ಶನಿವಾರದಂದೇ ಶನಿ ಮಹಾರಾಜರು ತಮ್ಮ ಒಂದು ರಾಶಿಯನ್ನು ಕುಂಭವನ್ನು ಬಿಟ್ಟು ಮುಂದಕ್ಕೆ ಮೀನಕ್ಕೆ ಪ್ರವೇಶ ಮಾಡುವಂಥದ್ದು. ಹಾಗೆ ಐತಿಹಾಸಿಕ ಮಹತ್ವವುಳ್ಳ ದಿನ ಆಗಿರುವಂಥ ಕಾರಣ ಅನೇಕ ರೀತಿಯ ಪರಿಣಾಮಗಳು ಈ ಗ್ರಹಣದಿಂದ ರಾಶಿಗಳ ಮೇಲೂ ಜಗತ್ತಿನ ಮೇಲೂ ಜರುಗುವಂಥದ್ದು. ಅಲ್ಲಿ ಜರುಗುವಂಥದ್ದು ಇದು. ಅಲ್ಲಿ ರವಿ ಮತ್ತು ಚಂದ್ರ, ರಾಹು, ಬುಧ, ಶುಕ್ರರು ಮೀನದಲ್ಲಿದ್ದಾರೆ. ಗಮನಿಸ್ಕೊಳ್ಳಿ, ಅಲ್ಲಿ ಕೇವಲ ಸೂರ್ಯ ಚಂದ್ರರಷ್ಟೇ ಇರುವಂಥದ್ದಲ್ಲ, ಸೂರ್ಯ, ಚಂದ್ರ ಮತ್ತು ರಾಹುಗಳು ಇದ್ದಾರೆ, ಅದು ಇರಲೇಬೇಕು. ಒಂದು ಗ್ರಹಣ ನಡೆಯುವಾಗ ಒಂದೇ ಮನೆಯಲ್ಲಿ ಅಥವಾ ಒಂದೇ ರಾಶಿಯಲ್ಲಿ ಇರುವಂಥದ್ದು. ಆದರೆ ಅಲ್ಲಿ ವಿಶೇಷವಾಗಿ ಬುಧ ಶುಕ್ರರು ಇದ್ದಾರೆ. ಬುಧ ಶುಕ್ರರು ಇರುವ ಕಾರಣ ಆ ಬುಧ ಶುಕ್ರರ ಒಂದು ಆಗುವಂಥ ಪ್ರಭಾವ ಇರ್ಬೋದು ಅಥವಾ ಸೂರ್ಯಚಂದ್ರರ ಪ್ರಭಾವ ಇರ್ಬೋದು, ಅವೆಲ್ಲವೂ ಆ ಗ್ರಹಣದಿಂದ ಇಂಪ್ಯಾಕ್ಟ್, ಅಂದರೆ ಗ್ರಹಣದಿಂದ ಪ್ರಭಾವಕ್ಕೆ ಒಳಪಡುತ್ತವೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಜಲತತ್ವದ ರಾಶಿಯಾಗಿರುವ ಮೀನರಾಶಿಯಲ್ಲಿ ಜರುಗುವ ಕಾರಣ ಅನೇಕ ರೀತಿಯ ಜಲಮೂಲದಿಂದ ಆಗುವಂಥ ಒಂದು ವಿಕೋಪಗಳು, ಅನಿರೀಕ್ಷಿತ ಮಳೆ ಆಗುವಂಥದ್ದು, ಅನಿರೀಕ್ಷಿತ ಪ್ರವಾಹಗಳಾಗುವಂಥದ್ದು. ಗ್ರಹಣದ ಬಳಿಕ ಒಂದು ಪ್ರಭಾವವು ಸುಮಾರು 45 ದಿನ ಅಥವಾ 1 ಮಂಡಲ ಕಾಲ ಹೇಳಲ್ಪಟ್ಟಿವೆ.
ಕೆಲವೊಂದು ಬಾರಿ ಕೆಲವೊಂದು ಪ್ರಬಲವಾದ ಗ್ರಹಣ ಆದರೆ ಅದಕ್ಕಿಂತ ಜಾಸ್ತಿ 90 ದಿನಗಳು ಇರ್ತವೆ. ಆದರೆ ಸಾಮಾನ್ಯ ಗ್ರಹಣದ ಪ್ರಭಾವವು 45 ದಿನಗಳ ಕಾಲ ಇರುವಂಥ ಒಂದು ಇರುತ್ತೆ. ಅದು ಪ್ರಕೃತಿಯ ಮೇಲೆ ಇಂಥ ಒಂದು ಪ್ರಭಾವಗಳಿಗೆ ಕಾರಣ ಆಗುತ್ತೆ. ಜಲತತ್ವದಲ್ಲಿ ಆಗುವ ಕಾರಣ ಜಲಮೂಲದ ವಿತರಣೆಗಳು ಇರ್ಬೋದು. ಜೊತೆಗೆ ಅಲ್ಲಿ ರವಿ ಮತ್ತು ರಾಹುವಿಗೆ ಸಂಬಂಧಪಟ್ಟ ಖಂಡಗ್ರಸ್ತ ಗ್ರಹಣ ಆಗಿರೋ ಕಾರಣ ಅಲ್ಲಿ ಉಷ್ಣದ ಮಾರುತಗಳು ಹೆಚ್ಚಳ ಆಗ್ಬೋದು, ಬೆಂಕಿ ದುರಂತಗಳು ಹೆಚ್ಚಳ ಆಗ್ಬೋದು, ಅಥವಾ ಕೆಲವೊಂದು ಭಾಗದಲ್ಲಿ ಭೂಕಂಪನಾದಿ ಗಮನಗಳು. ಜೊತೆಗೆ ಉಷ್ಣ ಮಾರುತ ಎಲ್ಲೆಲ್ಲಿ ಉಷ್ಣದ ಅಥವಾ ಬೇಸಿಗೆಯ ವಾತಾವರಣ ಅಂತಲ್ಲಿ ಉಷ್ಣದ ಮಾರುತಗಳು, ಬಿಸಿ ಗಾಳಿಗಳು ಹೆಚ್ಚಳ ಆಗುವಂಥದ್ದು. ಸೂರ್ಯನ ಆ ಒಂದು ಉಷ್ಣತೆಯ ಪ್ರಭಾವ ಕೆಲವೊಂದು ಭಾಗದಲ್ಲಿ ಜೀವಿಗಳಿಗೆ, ಜೊತೆಗೆ ಗಿಡ ಮರಗಳಿಗೆ, ಕಾಡು ವನಗಳಿಗೆ ಅಥವಾ ಇನ್ನಿತರ ಪಶು ಪಕ್ಷಿಗಳಿಗೆ ಸಹ ತೊಂದರೆಯಾಯಕವಾಗುವಂಥ ವಾತಾವರಣ ಗ್ರಹಣದ ಬಳಿಕ ನಿರ್ಮಾಣ ಆಗ್ಬೋದಾಗಿದೆ. ಜೊತೆಗೆ ಜಲಮೂಲದಿಂದ ಬರುವಂಥ ಅನೇಕ ರೀತಿಯ ಸಾಂಕ್ರಾಮಿಕ ರೋಗಗಳು, ಜಲಮೂಲದಿಂದ ಕಲುಷಿತ ನೀರಿಂದ ಬರುತ್ತೆ. ಅಂದರೆ ಮಳೆ ಬಂದೇ ಜಲಮೂಲದಿಂದ ರೋಗ ಬರಬೇಕಾಗಿಲ್ಲ. ಅಲ್ಲಿ ಮಳೆ ಬರದ ಕಾಲದಲ್ಲೂ ನಾವು ಉಪಯೋಗಿಸುವಂಥ ಕಲುಷಿತ ನೀರು, ಬೇಸಿಗೆಯಲ್ಲಿ ಹೆಚ್ಚು ನೀರು ಕಲುಷಿತ ಆಗುತ್ತೆ. ಯಾಕಂದರೆ ಅಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಲಭ್ಯತೆ ಕಡಿಮೆ ಆದಾಗ ಅಲ್ಲಿ ಬೇರೆ ಬೇರೆ ಸೋರ್ಸ್ಗಳಿಂದ ಅಲ್ಲಿ ನೀರನ್ನು ಕಲೆಕ್ಟ್ ಮಾಡ್ತಾರೆ. ಕೆಲವೊಂದು ಶುದ್ಧ ನೀರು ಇರೋದಿಲ್ಲ. ಹಾಗಾಗಿ ಅಲ್ಲಿ ಅಂತರ್ಜಲ ಅಥವಾ ಇನ್ನಿತರ ಜಲಗಳಿಂದ ಆಗುವಂಥ ಒಂದು ಜಲಮೂಲಗಳಿಂದ ಆಗುವಂಥ ರೋಗಗಳಿಗೆ ಕಾರಣ ಆಗ್ಬೋದಾಗಿದೆ. ಜೊತೆಗೆ ಅನೇಕ ಒಂದು ರಾಜಕೀಯವಾದ ವಿಚಾರಗಳಿರ್ಬೋದು, ಧಾರ್ಮಿಕವಾದ ವಿಚಾರಗಳು ಏರುಪೇರು. ಅಂದರೆ ಇದು ಮೀನರಾಶಿಯು ಗುರುವಿನ ಒಂದು ಸ್ವರಾಶಿ ಆಗಿರುತ್ತೆ, ಗುರುವಿನ ಒಂದು ಸ್ವಕ್ಷೇತ್ರ ಆಗಿರುವಂಥದ್ದು. ಅಲ್ಲಿ ಗುರು ವಿಚಾರ ಇಲ್ಲಿ ಇರುವಂತಹ ಗ್ರಹಣದ ಪರಿಣಾಮವಾಗಿ ಧಾರ್ಮಿಕವಾದ ಕಲಹಗಳು, ಧಾರ್ಮಿಕವಾದ ಭಿನ್ನಾಭಿಪ್ರಾಯಗಳು, ಅಥವಾ ಧರ್ಮದ ಹೆಸರಿನಲ್ಲಿ ಆಗುವಂಥ ರಾಜಕೀಯವಾದ ಒಂದು ಹತ್ಯೆಗಳು, ಅಥವಾ ಕೆಲವೊಂದು ಆಳುವವರ ಮಧ್ಯೆ, ದೇಶಗಳ ಮಧ್ಯೆ ಆಗುವಂಥ ಈಗಾಗಲೇ ಇರುವಂಥ ಒಂದು ಕಲಹಗಳಿಗೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಗ್ರಹಣದ ಬಳಿಕ 45 ದಿನಗಳ ಅವಧಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಲೇ ಚಂದ್ರಗ್ರಹಣದ ಪ್ರಭಾವವು ಕೇತುಗ್ರಸ್ತವಾಗಿ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗಿ ಮತ್ತೆ 15 ದಿನಕ್ಕೇ ಅಲ್ಲಿ ಬಂದಂಥ ಗ್ರಹಣ. ಹಾಗಾಗಿ ಅಲ್ಲಿ ಈ ಒಂದು 45 ದಿನಗಳ ಅವಧಿಯಲ್ಲಿ ಇಂಥ ಒಂದು ಘಟನೆಗಳು ಜಾಗತಿಕವಾಗಿ ಆಗುವಂಥದ್ದು ಅಷ್ಟೇನು ಉತ್ತಮ ಪರಿಣಾಮಗಳನ್ನು ಕೊಡ್ತಾ ಇಲ್ಲ. ಅಲ್ಲಿ ವಿಶೇಷವಾಗಿ ಈ ಒಂದು ಗ್ರಹಣ ಸ್ಪರ್ಶ ಮತ್ತು ಗ್ರಹಣ ಬಿಡುವಂಥ ಒಂದು ಕಾಲದಲ್ಲಿ ಆಗುವಂಥ ಯೋಗ ಬಲ, ಗ್ರಹಗಳ ದೃಷ್ಟಿ ಬಲ ಅಥವಾ ಚೇಷ್ಟಾ ಬಲ ಇವೆಲ್ಲ ಗಮನಿಸಿದಾಗ ಅಲ್ಲಿ ವಿಶೇಷವಾಗಿ ಈ ದ್ವಿಸ್ವಭಾವ ರಾಶಿ ಆಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ದ್ವಂದ್ವದ ಘಟನೆಗಳಾಗುತ್ತೆ. ಅಂದರೆ ಕೆಲವೊಂದು ಸ್ವಲ್ಪ ನಮಗೆ ಯಾವುದೋ ಆರಂಭದಲ್ಲಿ ಉತ್ತಮ ಎಂದು ತೋರುವಂತಹ ಘಟನೆಗಳು ಆಮೇಲೆ ಅದು ವಿಷಯವಾಗಿ ಪರಿಣಾಮ ಆಗುವಂಥದ್ದು, ಯಾವುದೇ ರೀತಿಯ ಒಂದು ಬದಲಾವಣೆಗಳು ಅಲ್ಲಿ ಉತ್ತಮ ಎಂದು ಕಂಡುಬಂದು ಆಮೇಲೆ ಅದರ ಜನರಿಗೆ ಶಿಕ್ಷೆ ಆಗುವಂಥದ್ದು, ಈ ರೀತಿ ಅನೇಕ ಘಟನೆಗಳಾಗುತ್ತವೆ. ಜೊತೆಗೆ ಈ ಬೇರೆ ಬೇರೆ ಈ ಜನರಿಗೆ ಮೋಸ ಮಾಡುವಂಥ ಘಟನೆಗಳು ಹೆಚ್ಚಳಾಗುತ್ತೆ. ನಾವು ಈಗಾಗಲೇ ಗಮನಿಸ್ಬೋದು, ಸೈಬರ್ ಕ್ರೈಮ್ ಇರ್ಬೋದು, ಅದು ಇನ್ನಿತರ ಯಾವುದೇ ವಂಚನಾ ಜಾಲ ಇರ್ಬೋದು, ಅಂತಹ ಒಂದು ಅಪರಾಧ ಕೃತ್ಯಗಳ ಹೆಚ್ಚಳ ಆಗುವಂಥದ್ದು, ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ವಂಚನೆ ಅಂತಗಳು ಅವೆಲ್ಲ ಏನು ಹೇಳ್ತೇವೆ ಅಂಥ ಘಟನೆಗಳು ವಿಶ್ವಾದ್ಯಂತ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಆರ್ಥಿಕತೆಯ ಮೇಲೆ ಹೊಡೆತ, ಯಾಕಂದರೆ ಅಲ್ಲಿ ಶುಕ್ರನೂ ಇದ್ದಾನೆ, ಬುಧನೂ ಇದ್ದಾನೆ. ಬುಧ ಶುಕ್ರರು ವ್ಯಾಪಾರ, ವಾಣಿಜ್ಯ ಮತ್ತು ಆರ್ಥಿಕ. ಬುಧನು ವ್ಯಾಪಾರ, ವಾಣಿಜ್ಯ, ರಿಟೇಲ್, ಮಾರ್ಕೆಟಿಂಗ್ಗೆ ಜವಾಬ್ದಾರಿ. ಆದರೆ ಶುಕ್ರನು ಶೇರ್ಸು ಅಥವಾ ಈ ಹಣಕಾಸು, ಚಿನ್ನ, ಆಭರಣ ಮತ್ತು ಧನ ಸಂಪತ್ತು ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ. ಅಲ್ಲಿ ಎರಡೂ ಗ್ರಹಗಳು ಅದೇ ಮನೆಯಲ್ಲಿ ಇರುವ ಕಾರಣ ಅವರ ಮೇಲೆ ಸಹ ಪ್ರಭಾವ ಬೀರೋ ಕಾರಣ ಆರ್ಥಿಕತೆ ಸಹ ಸ್ವಲ್ಪ ದುರ್ಬಲ ಆಗ್ಬೋದು. ಆರ್ಥಿಕವಾದ ಕೆಲವು ರಿಸ್ಟ್ರಿಕ್ಷನ್ಗಳು ಬರೋದು, ಷೇರು ಮಾರುಕಟ್ಟೆ ದಿಢೀರ್ ಕುಸಿತ ಆಗುವಂಥದ್ದು, ರಾತ್ರೋರಾತ್ರಿ ಕೆಲವು ಕಂಪನಿಗಳು ದಿವಾಳಿ ಹೇಳುವಂಥದ್ದು, ಬೆಲೆಗಳು ಏರಿಕೆ, ಬರಗಾಲದ ಸೂಚನೆ ಇವೆಲ್ಲ. ಹಾಗಾಗಿ ಒಟ್ಟಾರೆ ಈ ಗ್ರಹಣದ ಪ್ರಭಾವ, ಯುಗಾದಿಯ ಮುನ್ನಾ ದಿನ ಆಗುವಂಥ ಗ್ರಹಣದ ಪ್ರಭಾವ ಅಷ್ಟೇನು ಜಾಗತಿಕವಾಗಿ ಸೂಕ್ತವಾಗಿ ಇಲ್ಲ. ಇದರ ವಿಶೇಷವಾಗಿ ಜನಸಾಮಾನ್ಯರ ಮೇಲೆ, ಅಂದರೆ ಸಾಮಾನ್ಯ ಜನರ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮನ ಬೀಸಿರುವಂಥ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಮೀನರಾಶಿಯಲ್ಲಿ ಜರುಗುವಂಥ ಈ ಗ್ರಹಣದಿಂದ ಇಲ್ಲಿ 4 ಗ್ರಹಗಳು ಅಲ್ಲಿ ಪ್ರಬಲಶಾಲಿಯಾದ ಗ್ರಹಗಳಿವೆ. ಅದು ಸೂರ್ಯ, ಚಂದ್ರ, ಬುಧ, ಶುಕ್ರರು 4 ಪ್ರಭಾವಶಾಲಿ ಗ್ರಹಗಳ ಮೇಲೆ ಅಲ್ಲಿ ಇರುವಂಥ ರಾಹುವಿನ ಪ್ರಮಾಣ ಇರೋ ಕಾರಣ ಆ ಪ್ರಭಾವವು ಜನಸಾಮಾನ್ಯರಿಗೆ ದೀರ್ಘಕಾಲೀನವಾದ ಒಂದು ಅಡ್ಡ ಪರಿಣಾಮವನ್ನು ಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ಇವೆಲ್ಲನ ಗಮನದಲ್ಲಿಟ್ಟುಕೊಳ್ಳಿ. ಯಾರು ಗ್ರಹಣದ ಆಚರಣೆ ಇದನ್ನೆಲ್ಲ ಉಪವಾಸ ಮಾಡಬೇಕಾಗಿಲ್ಲ, ಆದರೆ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಇವೆಲ್ಲವೂ ಸಾರ್ವತ್ರಿಕ ಪರಿಣಾಮನ ಹೇಳಿದಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ, ರಾಶಿಗಳಿಗೆ ಒಂದಷ್ಟು ರಾಶಿಗಳಿಗೆ ಒಳ್ಳೆಯದು ಇದೆ, ಎಲ್ಲರಿಗೂ ಕೆಟ್ಟದಾಗತ್ತೆ ಅಂತ ಭಾವಿಸಬೇಕಿಲ್ಲ. ಯಾಕಂದರೆ ಗ್ರಹಣದಿಂದ ಒಂದು ಆಗುವಂಥ ಪರಿಣಾಮದ ಕಾಲದಲ್ಲಿ ಕೆಲವೊಂದು ರಾಶಿಗಳಿಗೆ ಲಾಭವೂ ಆಗ್ಬೋದು. ನಾವು ಗಮನಿಸಿರ್ತೇವೆ, ಯಾವುದೋ ಒಂದು ಹಿಂದೆ ಈ ಕೊರೋನಾನೇ ಅದಕ್ಕೆ ಬಹಳ ಒಂದು ಉದಾಹರಣೆ. ಕೊರೋನಾ ಅನ್ನೋದು ಮಹಾಮಾರಿಯಾಗಿ ಬಂತು ಜಗತ್ತಿಗೆ. ಅದರಲ್ಲಿ ಸುಮಾರು ಹೆಚ್ಚಿನ ಭಾಗದ ಜನರಿಗೆ ನಷ್ಟ, ಕಷ್ಟ, ತೊಂದರೆಗಳು ಅಥವಾ ಅನೇಕ ರೀತಿಯ ಆರೋಗ್ಯ, ಆರ್ಥಿಕತೆ, ವ್ಯಾಪಾರ, ಉದ್ಯೋಗದ ಮೇಲೂ ಅಡ್ಡ ಪರಿಣಾಮ ಇತ್ತು. ಆದರೆ ಅದೇ ಕಾಲದಲ್ಲಿ ಒಂದಷ್ಟು ಜನ ಅದನ್ನು ಅವಕಾಶವಾಗಿ ಬಳಸ್ಕೊಂಡವರು ಇದ್ದಾರೆ, ಅದರಲ್ಲಿ ತುಂಬ ಲಾಭವನ್ನು ಮಾಡಿಕೊಂಡ್ರು ಅಥವಾ ಅದರ ಬಳಿಕ ಕೆಲವರು ಉದ್ಧಾರ ಆದವರು ಸಹ ಇದ್ದಾರೆ. ಹಾಗಾಗಿ ಈ ಗ್ರಹಣವೂ ಅಷ್ಟೇ, ಈ ಗ್ರಹಣದಲ್ಲಿ ಹಾಗೆ ಕೆಲವೊಂದು ರಾಶಿಗಳಿಗೆ ಅದು ಅವಕಾಶವಾಗಿ ಪರಿವರ್ತನೆ ಆಗುತ್ತೆ. ಅವಕಾಶವಾಗಿ ಪರಿವರ್ತನೆ ಆಗಿ ಅವರಿಗೆ ಅಲ್ಲಿ ಬೇಕಾದ ಕೆಲವೊಂದು ಹಣಕಾಸಿನ ವ್ಯವಸ್ಥೆಗಳು ಸದೃಢಗೊಳ್ಬೋದು.
ಅವಕಾಶಕ್ಕೆ ಬೇಕಾದ ಯಾವುದಾದ್ರೂ ಒಂದು ವ್ಯವಸ್ಥೆಗಳು ಉತ್ತಮ ಆಗ್ಬೋದು. ಹಾಗಾಗಿ ಅಂಥ ರಾಶಿಗಳು ಸಹ ಇರ್ತವೆ. ಹಾಗಾಗಿ ರಾಶಿಗಳ ಪ್ರಭಾವವನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ಈಗ ಈ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯ ಸ್ಥಾನದಲ್ಲಿ ಅಥವಾ ನಷ್ಟದಲ್ಲಿ 12ನೇ ಸ್ಥಾನ ಅಂತ ಹೇಳ್ತಾರೆ, ವ್ಯಯ ಭಾವದಲ್ಲಿ ಜರುಗುವಂಥ ಗ್ರಹಣ ನಿಮ್ಮ ರಾಶಿಗೆ ಇದರ ಅಡ್ಡ ಪರಿಣಾಮ ನೇರವಾಗಿ ಖಂಡಿತ ಇರುತ್ತೆ. ಅಂದರೆ ಅಡ್ಡ ಪರಿಣಾಮ ಅಥವಾ ಸಂಕಷ್ಟವನ್ನು ಅನುಭವಿಸುವಂಥ 4 ರಾಶಿಗಳು ಹೇಳ್ಬೋದರೆ ಮೇಷ, ಸಿಂಹ, ಕನ್ಯಾ ಮತ್ತು ಮೀನ. ಮೇಷ, ಸಿಂಹ, ಕನ್ಯಾ, ಮೀನಗಳಿಗೆ ನೇರವಾದ ಅಡ್ಡ ಪರಿಣಾಮ ಜೊತೆ ಗಂಭೀರವಾದ ಅಡ್ಡ ಪರಿಣಾಮ ಈ 4 ರಾಶಿಗಳು ಇರುತ್ತೆ. ಹಾಗಾಗಿ ನೀವು ಈ ಒಂದು ಗ್ರಹಣದ ಬಳಿಕ ಅಥವಾ ಗ್ರಹಣದ ಬಳಿಕ ಆಗುವಂಥ 45 ದಿನಗಳಲ್ಲಿ ಇಂತಹ ವಿಚಾರ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಈಗಾಗಲೇ ನಿಮಗೆ ಈ ಗ್ರಹಣಕ್ಕೆ ಮುನ್ನನೇ ಅಲ್ಲಿ ಏಪ್ರಿಲ್ ತಿಂಗಳ ಆರಂಭದಿಂದಲೇ ಅಲ್ಲಿ ಶನಿ ಮಹಾರಾಜರ ಪರಿವರ್ತನೆಯ ಕಾಲ ಈಗ ಆಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಫೆಬ್ರವರಿ ತಿಂಗಳಲ್ಲಿ. ಈಗ ಇದೇ ದಿನದ ಗ್ರಹಣದ ಬಳಿಕ ನಿಮಗೆ ಇನ್ನೊಂದು ಶಾಕ್ ಅಂತೇಳಿದ್ರೆ ಅಲ್ಲಿ ಇದೇ ರಾತ್ರಿಯಲ್ಲಿ ನಿಮ್ಮ ರಾಶಿಗೆ ಸಾಡೆ ಆರಂಭ ಆಗುತ್ತೆ. ಹಾಗೆ ಇಲ್ಲಿ ಶನಿ ಮಹಾರಾಜರ ವಿಚಾರ ಬದಿಗಿಟ್ಟರೂ ಸಹ ನಿಮಗೆ ಈ ಗ್ರಹಣದಿಂದ ಆಗುವಂಥ ರವಿ, ಚಂದ್ರ, ಬುಧ, ಶುಕ್ರ, ರಾಹುಗಳ ಪರಿಣಾಮ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. ಇದ್ದಂಥ ವ್ಯಾಪಾರದಲ್ಲಿ ದಿಢೀರ್ ನಷ್ಟ ಆಗ್ಬೋದು, ಅಥವಾ ಯಾರೋ ನಿಮಗೆ ಬೇರೆಯನ್ನು ಮಾತನ್ನು ನಂಬಿಸಿಕೊಂಡು ನಿಮಗಿಂದ ಹಣವನ್ನು ಪೀಕೋದಾಗಲಿ, ಅಥವಾ ನಿಮಗೆ ನಷ್ಟವನ್ನು ಕೊಡೋದಾಗಲಿ, ಅಥವಾ ನೀವು ಇಷ್ಟರವರೆಗೆ ಚೆನ್ನಾಗಿ ನಡೀತಾ ಇದ್ದ ನಿಮ್ಮ ಉದ್ಯಮನೋ ವ್ಯಾಪಾರನೋ ಇನ್ನೊಂದು ವ್ಯವಸ್ಥೆನೋ ಅವಲ್ಲಿ ದಿಢೀರಾಗಿ ಅಲ್ಲೇನೋ ಸಮಸ್ಯೆಗಳು ಬರುವಂಥದ್ದು, ಅಥವಾ ನೀವು ತುಂಬ ನಂಬಿಕೆ ಇಟ್ಟಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡುವಂಥದ್ದು, ಈ ರೀತಿ ಘಟನೆಗಳು ಜರುಗುತ್ತವೆ. ಅದೇ ರೀತಿ ಈ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ಬಾಂಧವ್ಯದಲ್ಲಿ ಅಂದರೆ ತಂದೆ ಮಕ್ಕಳ ಬಾಂಧವ್ಯ, ಅಣ್ಣ ತಮ್ಮರ ಬಾಂಧವ್ಯ, ಸಹೋದರರ ಬಾಂಧವ್ಯ, ತಂದೆ ತಾಯಿ ಬಾಂಧವ್ಯ, ಎಲ್ಲರೂ ಏನಾದರೂ ಒಂದು ತೊಡಕುಗಳು, ಕೊರತೆಗಳು ಬರ್ತವೆ. ಹಣದ ವಿಚಾರವಾಗಿ, ಭೂಮಿ ವಿಚಾರವಾಗಿ ಏನಾದರೂ ಒಂದು ಮಾತುಕತೆಗಳು ಅಥವಾ ವಿವಾದಗಳು ಹೆಚ್ಚಳಾಗುತ್ತೆ. ಆಸ್ತಿ ಸಂಬಂಧ ವಿವಾದಗಳಿದ್ರೆ ಅದನ್ನು ಬಗೆಹರಿಯೋದಿಲ್ಲ, ಅದು ಇನ್ನೂ ತುಂಬ ಮುಂದೆ ಹೋಗುತ್ತೆ. ಕೋರ್ಟು ಕೇಸುಗಳಿದ್ರೆ ಅದರಲ್ಲಿ ಏನೂ ನಿಮಗೆ ವಿಜಯ ಆಗೋದಿಲ್ಲ, ಕೋರ್ಟು ಕೇಸುಗಳಲ್ಲಿ ಹಿನ್ನಡೆ ಆಗುತ್ತೆ. ಸರ್ಕಾರದಿಂದ ಸಿಗಬೇಕಾದ ಸವಲತ್ತು, ದಾಖಲೆ ಪತ್ರ, ಡಾಕ್ಯುಮೆಂಟ್ ಎಲ್ಲ ಟೈಮಲ್ಲಿ ಈಗ ಸಿಗೋದಿಲ್ಲ. ಎಲ್ಲ ವಿಚಾರವಾಗಿ ಸ್ವಲ್ಪ ಡಿಲೇಗಳು, ವಿಳಂಬಗಳು ಆಗುತ್ತೆ. ಹಾಗಾಗಿ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ಸ್ವಲ್ಪ ಅಷ್ಟು ಉತ್ತಮ ಇಲ್ಲ. ಜೊತೆಗೆ ಆರೋಗ್ಯದ ಮೇಲೆ ಸಹ ಪರಿಣಾಮ ಬರುವಂಥ ಸಾಧ್ಯತೆ ಇರುತ್ತೆ. ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂಥವರಿಗೆ, ಅದಕ್ಕೆ ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ, ಜಾಯಿಂಟ್ ಪೇನೋ ಇದ್ದಂಥವ್ರಿಗೆ ಅದು ಈ ಗ್ರಹಣದ ಬಳಿಕ ಸ್ವಲ್ಪ ಉಲ್ಬಣ ಅಥವಾ ಹೆಚ್ಚಳ ಆಗ್ಬೋದು, ಅಥವಾ ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಬರ್ಬೋದು. ಇನ್ನು ವಾಹನ, ಈ ಯಂತ್ರ ಚಲಾವಣೆ, ಡ್ರೈವಿಂಗ್ ಮುಂತಾದವರು ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅವಘಡಗಳ ಸಾಧ್ಯತೆ ಸಹ ಅಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮೇಷರಾಶಿಯರಿಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ಮಾರ್ಚ್ 29ರ ಬಳಿಕ ಆಗುವಂಥ ಗ್ರಹಣದಿಂದ 45 ದಿನಗಳ ಕಾಲ ಗ್ರಹಣದ ಒಂದು ನೇರ ಪರಿಣಾಮ ನಿಮ್ಮ ರಾಶಿ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಸೂಕ್ತ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ದೇವತಾ ಸ್ತೋತ್ರ, ಪ್ರಾರ್ಥನೆ ಅಥವಾ ದಾನ ಧರ್ಮ ಇತ್ಯಾದಿಗಳನ್ನು ಅನುಸರಣೆ ಮಾಡಬಹುದಾಗಿದೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ಇಲ್ಲಿ ಆಗಲೇ ಹೇಳಿದ್ದೇನೆ, ಕೆಲವೊಂದು ರಾಶಿಗಳಿಗೆ ಗ್ರಹಣದಿಂದ ಖಂಡಿತವಾಗಿ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ ಅಂತೇಳಿ. ಇಲ್ಲಿ ಗ್ರಹಣದಿಂದ ಲಾಭ ಪಡೆಯುವಂಥ ಮೊದಲನೇ ರಾಶಿ ವೃಷಭ ರಾಶಿ ಆಗಿರುತ್ತೆ. ವೃಷಭ, ಮಿಥುನ, ತುಲಾ, ಮಕರ ಎಂಬಂಥ 4 ರಾಶಿಗಳಿಗೆ ಅತ್ಯದ್ಭುತವಾದ ಪರಿಣಾಮ ಗ್ರಹಣದ ಬಳಿಕ ಉತ್ತಮ ಆಗಲಿದೆ. ಹಾಗೆಂದು ಗ್ರಹಣದಿಂದ ಎಲ್ಲರೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಕೆಲವರಿಗೆ ಸ್ವಲ್ಪ ಒಂದು ಜಿಜ್ಞಾಸೆ ಇರುತ್ತೆ. ಇಲ್ಲಿ ಗ್ರಹಗಳ ಸ್ಥಾನ ಮತ್ತು ಅವುಗಳ ಒಂದು ಚಲನೆಯ ಪ್ರಭಾವ ಅಷ್ಟೇ ಇಲ್ಲಿ ವ್ಯಕ್ತವಾಗಿರೋ ಕಾರಣ ಆ ಒಂದು ಕುಂಡಲಿಗೆ ಅನುಸಾರವಾಗಿ, ಯಾಕಂದರೆ ಇಲ್ಲಿ ವೃಷಭ ರಾಶಿಯಿಂದ ಇವೆಲ್ಲವೂ ಈ ಯಾವುದಾದ್ರು ಗ್ರಹಣಕ್ಕೆ ಒಳಪಡುವಂಥ ಗ್ರಹಗಳು ಯಾವುದು ಅವೆಲ್ಲವೂ ಅಲ್ಲಿ ಲಾಭಸ್ಥಾನದಲ್ಲಿ ಇರ್ತವೆ. ಅವರು ಯಾವುದರ ಒಂದು ಕೆಟ್ಟ ದೃಷ್ಟಿ ಇವರಿಗೆ ಬರೋದಿಲ್ಲ. ಹಾಗೆ ಅದರಿಂದ ಆಗುವಂಥ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಈ ರಾಶಿಯ ಮೇಲೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಲಾಭ ಪಡೆಯುವಂಥ ರಾಶಿ ಅಲ್ಲಿ ವೃಷಭ ರಾಶಿ ಆಗಿರುತ್ತೆ. ಅಲ್ಲಿ ವಿಶೇಷವಾಗಿ ನಿಮಗೆ ಈಗಾಗಲೇ ನಡೆಸುವಂಥ ವ್ಯಾಪಾರ, ವೃತ್ತಿ, ಉದ್ಯಮ ಈಗ ಸ್ವಲ್ಪ ಗ್ರಹಣದ ಬಳಿಕ ಇಂಪ್ರೂವ್ಮೆಂಟ್ ಆಗ್ಬೋದು. ಕೆಲವರಿಗೆ ಅನಿರೀಕ್ಷಿತ ಧನ ಬರ್ಬೋದು, ಕೆಲವರಿಗೆ ಅನಿರೀಕ್ಷಿತವಾಗಿ ಚಾನ್ಸ್ ಬರ್ಬೋದು. ಅದು ಹಿಂದೆ ಜಾಬಿಗೆಲ್ಲ ಅಪ್ಲೈ ಮಾಡಿದಾಗ ನಿಮಗೆ ಅದಕ್ಕೆ ಅಲ್ಲಿಂದ ರಿಪ್ಲೈ ಬಂದಿಲ್ಲ, ಆದರೆ ಈಗ ದಿಢೀರಾಗಿ ನೀವು ಜಾಬಿಗೆ ಆಯ್ಕೆ ಆಗುವಂಥದ್ದು. ಅದು ದಿಢೀರಾಗಿ ಕೆಲವರಿಗೆ ಗ್ರಹಣದ ಬಳಿಕ ಪ್ರಮೋಷನ್ ಸಿಗ್ಬೋದು, ಬಡ್ತಿ ಸಿಗ್ಬೋದು, ಇನ್ಕ್ರಿಮೆಂಟ್ ಸಿಗ್ಬೋದು, ಅಥವಾ ನಿಮಗೆ ದೊಡ್ಡ ಹೈಯರ್ ಪೋಸ್ಟ್ ನಿಮಗೆ ಸಿಗ್ಬೋದು. ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಯಾರು ಭಾಳ ಟ್ರೈ ಮಾಡ್ತೀರೋ ಆಗಿಲ್ಲ, ಈಗ ಸಡನ್ನಾಗಿ ನಿಮಗೆ ವಿದೇಶದ ವೀಸಾ ಬರ್ಬೋದು. ಅದು ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡಿ ಮಾಡಲಿಕ್ಕೆ, ಉದ್ಯೋಗಕ್ಕೆ ಟ್ರೈ ಮಾಡಿದ್ರೆ ವಿದೇಶಕ್ಕೆ ಉದ್ಯೋಗಕ್ಕೆ. ಅದೇ ರೀತಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇದರಲ್ಲಿ ಸಹ ನಿಮಗೆ ಜಯ ಆಗುತ್ತೆ. ಮನೆ ಭೂಮಿ ಕೊಡಬೇಕಂತ ಅಂದುಕೊಂಡವರಿಗೆ ಮನೆ ಭೂಮಿ ಕೊಡಲಿಕ್ಕೆ, ವಾಹನ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಏನಾದರೂ ನೀವು ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅಥವಾ ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಹುಡುಕಿದ್ರೆ ಅಂಥ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಅಲ್ಲಿ ಒಂದಕ್ಕೊಂದು ಲಿಂಕ್ ಇರೋದು ಇದೆಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಶನಿ ಮಹಾರಾಜರು ಸಹ ಈಗ ಈ ಗ್ರಹಣದ ಬಳಿಕ ಬರುವಂಥ ಶನಿ ಮಹಾರಾಜರು ಸಹ ನಿಮಗೆ ಲಾಭದಲ್ಲೇ ಬರಲಿದ್ದಾರೆ. ಹಾಗಾಗಿ ಎಲ್ಲವೂ ಗ್ರಹಣದ ಬಳಿಕ ಆಗುವಂಥ ಗ್ರಹಣದ ಸ್ಥಿತಿಗೂ ಗ್ರಹಣದ ಬಳಿಕ ಆಗುವಂಥ ಇತರ ಗ್ರಹಗಳು ಸಹ ನಿಮಗೆ ಒಂದಕ್ಕೊಂದು ಅಲ್ಲಿ ಲಿಂಕ್ ಆಗಿ ಪೂರಕವಾಗಿ ಬರಲಿವೆ. ಹಾಗಾಗಿ ಇವೆಲ್ಲವೂ ಗ್ರಹಣವು ಒಂದು ಕಾಕತಾಳಿ ಎಂದು ಭಾವಿಸಿದರೂ ಸಹ ನಿಮಗೆ ಆಗುವಂಥ ಈ ಗ್ರಹಗಳ ಪರಿವರ್ತನೆ ವೃಷಭ ರಾಶಿಗೆ ಬಹಳಷ್ಟು ಲಾಭದಾಯಕ, ಸುಖದಾಯಕ ಇದೆ. ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು, ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳನ್ನು ಫಿಕ್ಸ್ ಮಾಡಿಕೊಳ್ಳುವಂಥವರಿಗೆ ಅಂಥ ಅವಕಾಶಗಳು, ಪ್ರೇಮಿಗಳಿಗೆ ಪ್ರೇಮ ಈ ಪ್ರಕರಣದಲ್ಲಿ ವಿಶೇಷವಾದ ಲಾಭ.
ಈ ರೀತಿ ಅಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳ್ತಕ್ಕಂಥ ಈ ಗ್ರಹಣದ ಕಾಲದಲ್ಲಿ ಅಥವಾ ಗ್ರಹಣದ ದಿನದಂದು ಮಾಡ್ಬೋದಾದ ದೇವತಾ ಸ್ತೋತ್ರ, ಪ್ರಾರ್ಥನೆ, ದಾನ ಧರ್ಮ ಇತ್ಯಾದಿಗಳನ್ನ ಅನುಸಾರ ಮಾಡಬಹುದಾಗಿದೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ, ಈ ಗ್ರಹಣದ ಪರಿಣಾಮದಿಂದ ಉತ್ತಮ ಪಡೆಯುವಂಥ ಎರಡನೇ ರಾಶಿ ಅಲ್ಲಿ ಮಿಥುನ ರಾಶಿ ಆಗಿರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ದಶಮದಲ್ಲಿ ಆಗುವಂಥ ಅಂದರೆ ಕರ್ಮಸ್ಥಾನದಲ್ಲಿ ಆಗುವಂಥ ಘಟನೆಗಳು. ಈ ಕರ್ಮಸ್ಥಾನದಿಂದ ಈ ಯಾವುದೇ ಗ್ರಹಗಳಾಗಲಿ ರಾಹು ಸಹಿತ ಅಲ್ಲಿ ರಾಹುವನ್ನು ಸೇರಿಸಿ ಯಾವುದೇ ಗ್ರಹಗಳು ನಿಮಗೆ ಅಡ್ಡ ಪರಿಣಾಮವನ್ನು ಮಾಡೋದಿಲ್ಲ. ಎಲ್ಲ ಗ್ರಹಗಳು ಅಲ್ಲಿ ರವಿ, ಚಂದ್ರ, ಬುಧ, ರಾಹು ಈ 4 ಗ್ರಹಗಳು ನಿಮ್ಮ ಮೇಲೆ ಅಡ್ಡ ಪರಿಣಾಮವನ್ನು ಖಂಡಿತ ಬೀರೋದಿಲ್ಲ. ಅಲ್ಲಿ ಆಗಬಹುದು ಸ್ವಲ್ಪ ಉತ್ತಮ ಪರಿಣಾಮಗಳು ನಿಮ್ಮ ಮೇಲೆ ಆಗ್ಬೋದಾಗಿದೆ. ಗ್ರಹಣದ ಬಳಿಕ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ, ಅನಿರೀಕ್ಷಿತ ಧನ ಬರುತ್ತೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಲಾಭ ಬರುವಂಥದ್ದು, ಜೊತೆಗೆ ಏನಾದರೂ ನೀವು ದೀರ್ಘಕಾಲದಿಂದ ಏನಾದರೂ ಹೂಡಿಕೆ ಮಾಡಿದ ಹಣ ಈಗ ನಿಮಗೆ ರಿಟರ್ನ್ ಬರುವಂಥದ್ದು, ನೀವು ಮಾಡಿದ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಇವೆಲ್ಲವೂ ಅನೇಕ ಬರುತ್ತೆ. ಶುಭ ಲಾಭಕರ, ವಿಶೇಷವಾಗಿ ಆರ್ಥಿಕವಾಗಿ ಬಹಳಷ್ಟು ಉತ್ತಮ ಲಾಭದಾಯಕವಾಗಿರುತ್ತೆ. ಇದಕ್ಕೆ ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ಸಹ ನಿಮಗೆ ಪ್ರಗತಿ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ಮಾತ್ರ ಸ್ವಲ್ಪ ನಿಮ್ಮ ಒಂದು ದಶಾಭುಕ್ತಿಗಳಿಗೆ ಅನುಗುಣ, ಉದಾಹರಣೆಗೆ ಪರ್ಸನಲಾಗಿ ನಿಮ್ಮ ಕುಂಡಲಿಯಲ್ಲಿ ಕೆಲವು ಕೆಟ್ಟ ದಶಾಭುಕ್ತಿಗಳಿದ್ದರೆ ಅಂಥವರಿಗೆ ಕೆಲವೊಂದು ಕೌಟುಂಬಿಕ ಕಲಹ, ವಾಗ್ವಾದ ಇತ್ತೆಲ್ಲ ಬರ್ಬೋದು ಹೊರತು ಸಾಮಾನ್ಯವಾಗಿ ಹೆಚ್ಚಿನ ಅಡ್ಡ ಪರಿಣಾಮವಾಗಿಲ್ಲ. ಅನೇಕ ರೀತಿಯ ಲಾಭದಾಯಕ ಘಟನೆಗಳಾಗುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು, ಕೃಷಿ ಚಟುವಟಿಕೆಗಳ ಕೃಷಿಯಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ಗ್ರಹಣದಿಂದ ಒಂದು ಅತ್ಯುತ್ತಮ ಫಲ ಪಡೆಯುವಂಥ ಎರಡನೇ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಇದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಈ ಗ್ರಹಣ ದಿನದಂದು ಮಾಡ್ಬೋದಾದ ಸ್ತೋತ್ರ, ಪ್ರಾರ್ಥನೆ, ದಾನವನ್ನು ನೀವು ಸಹ ಮಾಡ್ಬೋದಾಗಿದೆ. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ಈ ಗ್ರಹಣದಿಂದ ತುಂಬ ಒಳ್ಳೆಯದು ಇಲ್ಲ, ತುಂಬ ಕೆಟ್ಟದಿಲ್ಲ, ಅಂದರೆ ಸಾಮಾನ್ಯ ಫಲ ಅಂತ ಹೇಳ್ಬೋದು. ನಿಮಗೆ ಗ್ರಹಣದಿಂದ ಆಗುವಂಥ ಒಂದು ಡೈರೆಕ್ಟ್ ಕೆಟ್ಟ ಫಲ ಆಗಲಿ, ಡೈರೆಕ್ಟ್ ಒಳ್ಳೆಯ ಫಲ ಆಗಲಿ ಅಷ್ಟು ಕಂಡು ಬರೋದಿಲ್ಲ. ಈ ಗ್ರಹಣವು ಜರುಗುವಂಥದ್ದು ನಿಮ್ಮ ರಾಶಿಯಿಂದ ನವಮದಲ್ಲಿ, ಅಂದರೆ 9ನೇ ಮನೆಯಲ್ಲಿ. ಆ ನವಮದಿಂದ ಇಂಥ ಗ್ರಹಗಳು ಯಾವುದೇ ಕ್ರೂರ ಪರಿಣಾಮ ಅಷ್ಟು ಯಾರೂ ಬರೋದಿಲ್ಲ. ಕ್ರೂರ ಪರಿಣಾಮ ಅಂದರೆ ತುಂಬ ಕೆಟ್ಟದಂತ ಬರೋದಿಲ್ಲ. ಆದರೆ ನಿಮಗೆ ಇತರ ಗ್ರಹಗಳಿಂದ ಆಗುವಂಥ ಕೆಲವು ಅಡ್ಡ ಪರಿಣಾಮಗಳು, ಉದಾಹರಣೆಗೆ ಅಲ್ಲಿ ಬುಧ, ಶುಕ್ರ, ರಾಹುಗಳ ಯುತಿ, ರವಿಚಂದ್ರ, ರಾಹುಗಳ ಯುತಿಯ ಪ್ರಭಾವವು ನಿಮ್ಮ ಮೇಲೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನು, ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಬರ್ಬೋದು. ಅಂದರೆ ಎಲ್ಲ ಚಾನ್ಸ್ ಮಿಸ್ ಆಗೋದು, ಹಣ ಎಲ್ಲ ಸ್ವಲ್ಪ ಬರೋದು ಡಿಲೇ ಆಗ್ಬೋದು, ಅಥವಾ ಇವತ್ತು ಆಗತ್ತೆ ಅಂತ ಕೆಲಸ ಕಾರ್ಯಗಳು ಸ್ವಲ್ಪ ಮುಂದೂಡಲ್ಪಟ್ಟು ನಾಳೆನೋ ಅಥವಾ ದಿವಸ ಬಟ್ಟು ಆಗೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ವಿಘ್ನ, ವಿಳಂಬ ಮತ್ತು ಅಡೆತಡೆಗಳಷ್ಟೇ ಬಂದಿವೆ ಹೊರತು ದೀರ್ಘವಾದ ಕಂಟಕವಾಗಲಿ ಅಥವಾ ದೊಡ್ಡ ಮಟ್ಟದ ಸಂಕಷ್ಟ ಆಗಲಿ ಅಷ್ಟೊಂದೇನು ಕಂಡು ಬಂದಿಲ್ಲ. ಹಾಗಾಗಿ ತುಂಬ ಏನೂ ಆತಂಕ, ಭಯ ಪಡುವಂತಿಲ್ಲ. ಆಸಕ್ತಿ ಇದ್ದರೆ ನೀವು ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣದ ಕಾಲದಲ್ಲಿ ಮಾಡುವಂಥ ಸ್ತುತಿ, ಸ್ತೋತ್ರ, ಪ್ರಾರ್ಥನೆ, ದಾನಗಳನ್ನು ಸಹ ನೀವು ಸಹ ಮಾಡ್ಬೋದಾಗಿದೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ಗ್ರಹಣವು ಸಂಕಷ್ಟದಾಯಕವಾಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯಿಂದ ಅಲ್ಲಿ ಉತ್ತಮ ಸ್ಥಾನದಲ್ಲಿ ಯಾವುದೇ ಗ್ರಹಗಳು ವ್ಯಕ್ತವಾಗಿಲ್ಲ. ಅಷ್ಟಮದಲ್ಲಿ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ರವಿ, ಚಂದ್ರ, ರಾಹು ಇರುವ ಕಾರಣ ಅಲ್ಲಿ ಬುಧ, ಶುಕ್ರರು ಸಹ ಅಷ್ಟಮದಲ್ಲೇ ಇದ್ದಾರೆ. ಹಾಗಾಗಿ ಇಲ್ಲಿ ಅಷ್ಟಮದಲ್ಲಿ ಏರ್ಪಡುವಂಥ ಗ್ರಹಣದ ಪ್ರಭಾವವಾಗಿ ನಿಮ್ಮ ಮೇಲೆ ಅಷ್ಟೊಂದು ಉತ್ತಮ ಪರಿಣಾಮವಿಲ್ಲ. ಜೊತೆಗೆ ಈ ಸಿಂಹ ರಾಶಿಯವರಿಗೆ ರಾಶಿಯಾಧಿಪತಿ ಸೂರ್ಯ ಆಗಿದ್ದಾನೆ. ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಸೂರ್ಯ, ಕಟಕದವರಿಗೆ ಚಂದ್ರ ಅಂತ ಅದೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಆದ ಸೂರ್ಯನಿಗೆ ಆಗುವಂಥ ಈ ಒಂದು ವಿಚಾರದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ನೇರವಾದ ಅಡ್ಡ ಪರಿಣಾಮ ಬರುತ್ತೆ. ಅಷ್ಟಮದಲ್ಲಿ ರವಿಚಂದ್ರರು ಇರುವಂಥದ್ದು ಅಷ್ಟು ಉತ್ತಮವಲ್ಲ, ರಾಹು ಅಷ್ಟಮದಲ್ಲಿರುವಂಥದ್ದು ಅಷ್ಟು ಉತ್ತಮವಾದ ಬೆಳವಣಿಗೆ ಅಲ್ಲ. ಹಾಗಾಗಿ ವಿಶೇಷವಾಗಿ ನಿಮ್ಮ ಮೇಲೆ ನೇರವಾದ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಆರೋಗ್ಯದ ಮೇಲೆ, ಜೊತೆಗೆ ದಾಂಪತ್ಯದ ಮೇಲೆ, ಕೌಟುಂಬಿಕದ ವಿಚಾರ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು. ಯಾರಿಗೆ BP-ನೋ, ಹಾರ್ಟ್ ಪ್ರಾಬ್ಲಮೋ, ಶುಗರೋ, ಅಸ್ತಮನೋ ಅಂತ ಜಾಯಿಂಟ್ ಪೇನೋ ಇರುತ್ತೋ ಅಂಥವರಿಗೆಲ್ಲ ಈ ಗ್ರಹಣದ ಬಳಿಕ ಸ್ವಲ್ಪ ಅವೆಲ್ಲ ಸ್ವಲ್ಪ ಅಗ್ರವೇಟ್ ಆಗ್ಬೋದು ಅಥವಾ ಹೆಚ್ಚು ತೊಂದರೆ ಕೊಡ್ಬೋದಾಗಿದೆ. ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯ, ಆಸ್ಪತ್ರೆ ಖರ್ಚುಗಳು ಬರುವಂಥದ್ದು, ಅಥವಾ ಆರೋಗ್ಯವಂತರಿಗೂ ಹಾಗೆ ಏನಾದರೂ ದಿಢೀರಾಗಿ ಉಸಿರಾಟದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಅಥವಾ ಇನ್ನಿತರ ಯಾವುದೇ ರೀತಿಯ ಉಷ್ಣ ಹವಾಮಾನ ಅಂದರೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಅಥವಾ ಹವಾಮಾನ ವೈಪರೀತ್ಯದಿಂದ ಜೀವನದಲ್ಲಿ ನಿತ್ರಾಣ ಅಥವಾ ವೀಕ್ನೆಸ್ಗಳು ಆಗುವಂಥದ್ದು, ಹೀಗಾಗಿ ಸುಸ್ತಾಗುವಂಥ ಘಟನೆಗಳು ಜರುಗಬಹುದಾಗಿದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಸಿಂಹರಾಶಿಯವರು ಆರೋಗ್ಯದ ಮೇಲೆ ಕಾಳಜಿಯನ್ನು ಹೆಚ್ಚು ಗಮನಿಸಬೇಕು. ನಿಮಗೆ ಇದ್ದಂಥ ಸಣ್ಣ ಪುಟ್ಟ ಅನಾರೋಗ್ಯಗಳಾದರೆ ಸೂಕ್ತವಾದ ಚಿಕಿತ್ಸೆ, ಚೆಕಪ್ ಎಲ್ಲ ಮಾಡಿಸಿ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಸಂಸಾರಿಕ ಜೀವನದಲ್ಲಿ ಸಹ ಅಷ್ಟು ಉತ್ತಮ ಇಲ್ಲ. ಗಂಡ ಹೆಂಡತಿರ ಮಧ್ಯೆ ಕಲಹ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ ಕಲಹ ಬರ್ಬೋದು, ಬಂಧುಗಳ ಜೊತೆ ಕಲಹ ಬರ್ಬೋದು. ಹಾಗೆ ವಿಶೇಷವಾಗಿ ನೀವು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಸಬೇಕು. ಆರೋಗ್ಯ ಮತ್ತು ಮಾತಿನ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕು. ಅದೇ ರೀತಿ ವ್ಯಾಪಾರದಲ್ಲಿ ಸಹ ಹಾಗೆ ತನು, ಮನ, ಧನ, ಆಮೇಲೆ ಬರುವಂಥ ಧನ ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ ಇದರಲ್ಲಿ ಸಹ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ನಾನಾ ರೀತಿಯ ಹಣಕಾಸು ನಷ್ಟ ಆಗ್ಬೋದು. ಯಾವುದೇ ರೀತಿ ನಿಮಗೆ ನಂಬಿಸಿ ಮೋಸ ಮಾಡ್ಬೋದು, ಅಥವಾ ಇತರರು ನಿಮ್ಮನ್ನು ವಂಚನೆ ಮಾಡಿ ದುರುದ್ದೇಶದಿಂದ ನಿಮ್ಮನ್ನು ಹಳ್ಳಕ್ಕೆ ಬೀಳಿಸುವಂಥ ಘಟನೆಗಳು ಜರುಗಬಹುದು. ಜೊತೆಗೆ ನೀವು ತುಂಬ ಒಂದು ನಂಬಿದಂಥ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಬೆನ್ನಿಗೆ ಚೂರಿ ಹಾಕುವಂಥ ಘಟನೆಗಳು ಸಹ ಜರುಗುವಂಥದ್ದು. ಹಾಗಾಗಿ ನೀವು ಎಲ್ಲ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು ಬಾಂಧವ್ಯದಲ್ಲಿ ಸಹ ಕೊರತೆ ಬರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಆಗಲೇ ಹೇಳಿದ್ದೀನಿ, ಪತಿ ಪತ್ನಿ ಬಾಂಧವ್ಯ, ಮಿತ್ರರ ಜೊತೆ ಬಾಂಧವ್ಯ, ಇಲ್ಲಿ ನಿಮಗೆ
ಸಣ್ಣ ಪುಟ್ಟ ಮಾತಿನ ವಿಚಾರ ಕಲಹಗಳು ಬರ್ಬೋದು, ಹಣದ ವಿಚಾರ ಕಲ ಬರ್ಬೋದು, ಪ್ರತಿಷ್ಠೆ ಅಂದರೆ ನಿಮ್ಮ ಒಂದು ಏನಾದರೂ ನಿಮ್ಮ ಒಂದು ಅಹಂನ ವಿಚಾರವಾಗಿ ಅಲ್ಲಿ ಏನಾದರೂ ತಕರಾರುಗಳು ಬಂದು ಅಲ್ಲಿ ನಡೆಯುವಂಥ ಘಟನೆಗಳು ಅದು ಕಲಹಕ್ಕೆ ಕಾರಣ ಆಗ್ಬೋದು. ಈ ರೀತಿ ಒಂದಲ್ಲ ಒಂದು ಕಾರಣದಿಂದ ನಿಮಗೆ ಗ್ರಹಣದ ಬಳಿಕ ಸ್ವಲ್ಪ ಈ ತನುಮನ ಧನದಲ್ಲಿ ಸ್ವಲ್ಪ ಏರುಪೇರುಗಳು ಕಂಡು ಬರುತ್ತೆ. ಅದನ್ನು ಚೆನ್ನಾಗಿ ನಿಭಾಯಿಸಿಕೊಳ್ಳೋಕೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು ವಾಹನ, ಯಂತ್ರ ಚಲಾವಣೆ ಇತ್ಯಾದಿಗಳು ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅವಘಡಗಳ ಸಾಧ್ಯತೆ ಸಹ ಕಂಡು ಬರುತ್ತೆ. ಅಷ್ಟಮದಲ್ಲಿರೋ ಕಾರಣ ಅವಘಡಗಳನ್ನು ಸೂಚಿಸುವಂತಹ ಸಾಧ್ಯತೆ. ಜೊತೆಗೆ ದೀರ್ಘ ಮೊತ್ತದ ದೊಡ್ಡ ಮೊತ್ತದ ಸಾಲ ಮಾಡೋದು ಕೊಡು ಸಹ ಈಗ ಅಷ್ಟೊಂದು ಉತ್ತಮ ಅವಕಾಶ ಇಲ್ಲ. 45 ದಿನಗಳಲ್ಲಿ ಸ್ವಲ್ಪ ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ನೇರವಾಗಿ ಇರುತ್ತೆ. ಕೊನೆಗೆ ಹೇಳ್ತಕ್ಕಂಥ ಈ ಗ್ರಹಣದ ಕಾಲದಲ್ಲಿ ಅಥವಾ ಗ್ರಹಣದ ದಿನದಂದು ಮಾಡುವಂಥ ಪ್ರಾರ್ಥನೆ, ಶ್ಲೋಕ, ಧ್ಯಾನ ಧರ್ಮಗಳನ್ನು ನೀವು ಮಾಡಬೇಕಾಗುತ್ತೆ ಈ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಥವಾ 7ನೇ ಸ್ಥಾನದಲ್ಲಿ ಜರುಗುವಂಥ ಈ ಘಟನೆ. ಸಪ್ತಮದಲ್ಲಿ ರವಿ, ಚಂದ್ರ, ಬುಧ, ಶುಕ್ರ, ರಾಹು ಇವರ್ಯಾರು ಉತ್ತಮ ಫಲವನ್ನು ಖಂಡಿತ ಕೊಡೋದಿಲ್ಲ. ಅಲ್ಲಿ ಇರುವಂಥ 5 ಗ್ರಹಗಳು ವಿರುದ್ಧವಾದ ಪ್ರಭಾವವನ್ನು ಬೀರುವಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಸಂಕಷ್ಟ ಅನುಭವಿಸುವಂಥ ರಾಶಿ ನಿಮ್ಮದಾಗಿರುತ್ತೆ. ಗ್ರಹಣದಿಂದ ಆಗಲೇ ಹೇಳಿದರೆ ಮೇಷ, ಸಿಂಹಕ್ಕೆ ಯಾವ ರೀತಿ ಸಂಕಷ್ಟ ಬರುತ್ತೋ ಕನ್ಯಾ ರಾಶಿಗೂ ಅಷ್ಟು ಈ ಗ್ರಹಣದ ಪ್ರಭಾವ ಅಷ್ಟು ಉತ್ತಮ ಇಲ್ಲ. ನಾನಾ ರೀತಿಯ ಸಂಕಷ್ಟಗಳು ಬರ್ಬೋದು, ನಾನಾ ರೀತಿಯ ಏರುಪೇರುಗಳು ಬರ್ಬೋದು. ಬಾಂಧವ್ಯದಲ್ಲಿ ಕೊರತೆ, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ, ಅದು ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಅದು ವಿರುದ್ಧ ಲಿಂಗದವರಿಂದ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಆರೋಪ ಅಪವಾದಗಳು ಬರೋದು, ಅದು ಅಂಥ ಯಾವುದೇ ಸುಳ್ಳು ಕೇಸಿನಲ್ಲಿ ನಿಮ್ಮನ್ನು ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಅಥವಾ ಯಾವುದೇ ವಿರುದ್ಧ ಲಿಂಗದವರು ಅಂದರೆ ಉದಾಹರಣೆಗೆ ಸ್ತ್ರೀಯರಿಗೆ ಪುರುಷರಾಗಲಿ, ಪುರುಷರಿಗೆ ಸ್ತ್ರೀಯರಾಗಲಿ ನಂಬಿಸಿ ಮೋಸ ಮಾಡುವಂಥದ್ದು, ಅದು ನಂಬಿಸಿ ನಿಮ್ಮ ದೊಡ್ಡ ಮೊತ್ತದ ಹಣವನ್ನು ವಂಚನೆ ಮಾಡುವಂಥದ್ದು. ಈ ರೀತಿ ಅನೇಕ ಘಟನೆಗಳು ಜರುಗಬಹುದಾಗಿದೆ ಗ್ರಹಣದ ಬಳಿಕ. ಇಂಥ ವಿಚಾರವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಬಾಂಧವ್ಯದಲ್ಲಿ ಚೆನ್ನಾಗಿದ್ದಂಥ ಒಂದು ಗಂಡ ಹೆಂಡತಿರ ಬಾಂಧವ್ಯದಲ್ಲಿ ಯಾವುದೇ ರೀತಿಯ 3ನೇ ವ್ಯಕ್ತಿಯ ಪ್ರವೇಶದಲ್ಲಿ ಹುಳಿ ಹಿಂಡಿದ ಒಂದು ಘಟನೆಗಳು ಆಗುವಂಥದ್ದು, ಅಥವಾ ಪರಸ್ಪರರಲ್ಲಿ ಇಬ್ಬರ ಮಧ್ಯೆ ಅನುಮಾನ, ಸಂಶಯದ ಭೂತಗಳು ಉತ್ಪನ್ನಾಗಿ ಅಲ್ಲಿ ನಿಮ್ಮ ಬಗ್ಗೆ ಇದ್ದಂಥ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ಕಂದರ ಹೆಚ್ಚಳ ಆಗುವಂಥದ್ದು. ಈ ರೀತಿ ಅನೇಕ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕನ್ಯಾ ರಾಶಿಯವರಿಗೆ ಬೇಕಾಗುತ್ತೆ. ಅದೇ ರೀತಿ ನೀವು ನಡೆಸುವಂಥ ವ್ಯಾಪಾರ, ಉದ್ಯಮ, ವೃತ್ತಿಯಲ್ಲಿ ಸಹ ಅಷ್ಟೆಲ್ಲ ನಿಧಾನಗತಿ ಆಗ್ಬೋದು, ಸ್ಲೋನೆಸ್ ಆಗ್ಬೋದು, ಇದ್ದಕ್ಕಿದ್ದಂತೆ ಲಾಸ್ ಆಗುವಂಥ ಪ್ರಮೇಯಗಳು ಬರ್ಬೋದು, ಅಥವಾ ಬಿಸ್ನೆಸ್ನಲ್ಲಿ ಬೇರೆ ಬೇರೆ ರೀತಿಯ ವಿವಾದಗಳು ಸೃಷ್ಟಿಯಾಗುವಂಥದ್ದು, ಸರ್ಕಾರದ ಇಲಾಖೆಗಳಿಂದ, ಕಾನೂನು ಇಲಾಖೆಗಳಿಂದ ನಿಮ್ಮ ಮೇಲೆ ಕ್ರಮಗಳು, ತೊಂದರೆಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ನಿಮ್ಮ ಒಂದು ಮನಸ್ಸಿನ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಆರ್ಥಿಕತೆ ಮೇಲೂ ಸ್ವಲ್ಪ ಹೆಚ್ಚು ಪರಿಣಾಮ ಬೀರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಹೊರತು ಆರೋಗ್ಯದಲ್ಲಿ ತುಂಬ ಗಂಭೀರ ಸಮಸ್ಯೆ ಬರೋದಿಲ್ಲ. ಆರೋಗ್ಯದ ವಿಚಾರವಾಗಿ ಸಹ ನೀವು ತಲೆ ಕೆಡಿಸ್ಕೊಳ್ಬೇಕಾದ್ರೆ ವೈಯಕ್ತಿಕ ವಿಚಾರ ಮತ್ತು ಆರ್ಥಿಕ ವಿಚಾರದ ಮೇಲೆ ತುಂಬ ಒಂದು ಇದು ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಒಂದು ವ್ಯವಸ್ಥೆ, ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಒಪ್ಪಂದ, ಅಗ್ರಿಮೆಂಟು, ಹೂಡಿಕೆ ಮಾಡಲಿಕ್ಕೆ ಕೊಡುಕೊಳ್ಳೋದು, ಅದೆಲ್ಲ ಇದರ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಚೆನ್ನಾಗಿ ಬೇಕು. ಜೊತೆಗೆ ವಿರುದ್ಧ ಲಿಂಗದಿಂದ ಆಗುವಂಥ ಒಂದು ಅಪರಾಧ ಕೃತ್ಯಗಳು, ಆರೋಪಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕೇಸುಗಳು ಇತ್ಯಾದಿಗಳು ಆಗುವಂಥ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ಗ್ರಹಣದಿಂದ. ಜೊತೆಗೆ ಈ ಕೊನೆಗೆ ಹೇಳ್ತಕ್ಕಂಥ ಗ್ರಹಣ ಸಂಬಂಧದಲ್ಲಿ ಮಾಡುವಂಥ ಒಂದು ಪ್ರಾರ್ಥನೆ, ಸ್ತುತಿ, ಶ್ಲೋಕ, ದಾನ ಧರ್ಮಗಳನ್ನು ಕನ್ಯಾ ರಾಶಿಯವರು ಮಾಡಬೇಕಾಗತ್ತೆ. ಬಳಿಕ ತುಲಾರಾಶಿ. ಇಲ್ಲಿ ಗ್ರಹಣದಿಂದ ಶುಭ ಫಲ ಪಡೆಯುವಂತಹ 3ನೇ ರಾಶಿ ತುಲಾರಾಶಿ ಆಗಿರುತ್ತೆ. ಆಗಲೇ ವೃಷಭ, ಮಿಥುನಕ್ಕೆ ಉತ್ತಮ ಫಲ ಅಂತ ಹೇಳಿದ್ದೇನೆ. ಅಲ್ಲಿ 3ನೇದಾಗಿ ಒಂದು ಉತ್ತಮ ಪಡೆಯುವಂತಹ ರಾಶಿ ತುಲಾರಾಶಿ ಆಗಿರುತ್ತೆ. ಅಲ್ಲಿ ರವಿ, ಚಂದ್ರ, ಬುಧ, ರಾಹುಗಳು ನಿಮ್ಮ ರಾಶಿಯಿಂದ 6ಷ್ಠ ಅಥವಾ 6ರ ಸ್ಥಾನದಲ್ಲಿರ್ತಾರೆ. 6ರ ಸ್ಥಾನದಲ್ಲಿ ರವಿ, ಚಂದ್ರ, ಬುಧ, ರಾಹುಗಳು ಉತ್ತಮ ಫಲವನ್ನು ಕೊಡುವಂಥದ್ದಿರುತ್ತೆ. ಜೊತೆಗೆ ನಿಮಗೆ ಈ ಕಾಲದಲ್ಲಿ ಅಲ್ಲಿರತಕ್ಕಂತಹ ಒಂದು ಇತರ ಗ್ರಹಗಳ ಒಂದು ಬೆಂಬಲ ಸಹ ಬಹಳಷ್ಟು ಲಾಭಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ಈ ಗ್ರಹಣದ ಬಳಿಕ ಅನೇಕ ರೀತಿಯ ಲಾಭಗಳು ಒಂದು ತೃಪ್ತಿಕರ ಘಟನೆಗಳು ಜರುಗುವಂಥದ್ದು. ಜೊತೆಗೆ ಹಿಂದೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳಿಗೆ ಹತ್ತಿರ ಬರ್ಬೋದು, ಶತ್ರುಗಳಾಗಿದ್ದರೂ ಮಿತ್ರರಾಗುವಂಥದ್ದು, ಅಥವಾ ಶತ್ರುಗಳಿಂದ ನಿಮಗೆ ಏನು ತೊಂದರೆ ಆಗಿತ್ತು ಅದೀಗ ನಿವಾರಣೆ ಆಗುವಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ವ್ಯಾಪಾರ, ಉದ್ಯೋಗ, ವೃತ್ತಿ ಸಂಬಂಧಿತವಾದ ಘಟನೆಗಳು ಬೇಗ ನಿಮ್ಮ ಪರವಾಗಿ ಆಗುವಂಥದ್ದು. ಉದ್ಯೋಗಿಗಳಿಗೆ ಬಡ್ತಿ ಸಿಗಲಿ ಅಥವಾ ಉದ್ಯಮಿಗಳಿಗೆ ಹೆಚ್ಚಿನ ಪ್ರಗತಿ ಬರೋದಾಗಲಿ, ನಿಮ್ಮ ಒಂದು ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರೋದು, ಇವೆಲ್ಲ ಘಟನೆಗಳಾಗ್ತವೆ. ಇನ್ನು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಪ್ರತಿಭೆದಕ್ಕ ಪುರಸ್ಕಾರ ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಸ್ಥಾನಮಾನ, ರ್ಯಾಂಕಿಂಗ್ ಎಲ್ಲ ಸಿಗುವಂಥದ್ದು, ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಭವಿಷ್ಯದ ಶುಭ ಘಟನೆಗಳು ಆಗಲಿವೆ. ಅನೇಕ ರೀತಿಯ ನಿಮ್ಮ ಒಂದು ಕುಂದು ಕೊರತೆಗಳು ಈಗ ನೀಗಲಿವೆ. ಜೊತೆಗೆ ನೀವು ದೀರ್ಘಕಾಲದಿಂದ ಪ್ರಯತ್ನ ಪಡುತ್ತಿದ್ದ ಯಾವುದೇ ಕೆಲಸ ಕಾರ್ಯಗಳು ಈ ಒಂದು 45 ದಿನಗಳಲ್ಲಿ ಈಡೇರಲಿವೆ. ಹಾಗಾಗಿ ಅನೇಕ ಕನಸು ನನಸಾಗುವಂಥ ಘಟನೆಗಳು ತುಲಾರಾಶಿಯವರಿಗೆ ಗ್ರಹಣದ ಒಂದು ಬಳಿಕ 45 ದಿನಗಳಲ್ಲಿ ಉತ್ತಮ ಫಲವನ್ನು ಖಂಡಿತ ನಿರೀಕ್ಷೆ ಮಾಡಬಹುದಾಗಿದೆ. ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಇರೋದಿಲ್ಲ. ಆಸಕ್ತಿ ಇರುವಂತಹ ತುಲಾರಾಶಿಯವರು ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ಹೇಳಬಹುದಾದ ಸ್ತುತಿ, ಸ್ತೋತ್ರ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಗ್ರಹಣದಿಂದ ತುಂಬ ಒಳ್ಳೆಯದು, ತುಂಬ ಕೆಟ್ಟದಂತೇನು ಬರ್ತಾಯಿಲ್ಲ, ಸಾಮಾನ್ಯವಾದ ಫಲ ಅಂತ ಬಂದಿದೆ. ಅಲ್ಲಿ ನಿಮ್ಮ ವಿಶೇಷವಾಗಿ ಪಂಚಮದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಜಡುವಂತಹ ಘಟನೆ. ರವಿ, ಚಂದ್ರ, ಬುಧ, ರಾಹುಗಳು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಡೈರೆಕ್ಟಾಗಿ ನಿಮ್ಮ ಮೇಲೆ ಒಂದು ಹಣಕಾಸು ಅಥವಾ ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮಗಳು ಬರೋದಿಲ್ಲ.
ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಪ್ರತಿಷ್ಠೆಗೆ ಸ್ವಲ್ಪ ಕುಂದು ತರುವಂತಹ ಘಟನೆಗಳಾಗ್ಬೋದು. ಜೊತೆಗೆ ಕಿರಿಯ ವ್ಯಕ್ತಿಗಳಲ್ಲಿ ಸ್ವಲ್ಪ ನಿಮ್ಮ ಮಾತಿನ ಚಕಮಕಿ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧು ಬಾಂಧವರ ಮಧ್ಯೆ, ಸೋದರರ ಮಧ್ಯೆ, ಅಕ್ಕ ತಮ್ಮ, ತಂಗಿ ಇತ್ಯಾದಿಗಳಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುವಂಥದ್ದು, ಅಥವಾ ನೀವು ಮಾಡಿದ ಒಂದು ಯಾವುದೇ ಹಿಂದಿನ ತಪ್ಪುಗಳು ಈಗ ಮತ್ತೆ ಬೆಳಕಿಗೆ ಬರುವಂಥದ್ದು, ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು ಇತ್ಯಾದಿ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ವೈಯಕ್ತಿಕ ಜೀವನದ ಮೇಲೆ ಅಥವಾ ನಿಮ್ಮ ಒಂದು ಪ್ರತಿಷ್ಠೆ, ಮಾನ ಮರ್ಯಾದೆಗಳ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುವಂತಹ ಘಟನೆಗಳು ಆಗ್ಬೋದು. ಅಥವಾ ಯಾವುದೇ ರೀತಿಯ ಭವಿಷ್ಯಕ್ಕೆ ಕುಂದು ತರುವಂತಹ ಕೆಲವು ನಿಮ್ಮ ಮೇಲೆ ಒಂದು ಕಪ್ಪು ಚುಕ್ಕೆ ಬರುವಂತಹ ಘಟನೆಗಳು ಆಗ್ಬೋದು. ಇನ್ನು ವಿಶೇಷವಾಗಿ ಅವರು ಸರ್ಕಾರಿ ನೌಕರು, ಸರ್ಕಾರಿ ಉದ್ಯೋಗದಲ್ಲಿ ಹುದ್ದೆಯಲ್ಲಿರುವಂಥವರಿಗೆ ಅವರಿಗೆ ಸಹ ಹಾಗೆ ಯಾವುದೇ ರೀತಿಯ ಅವರ ಮೇಲೆ ಒಂದು ಕಾನೂನು ಕ್ರಮ ಬರೋದಾಗಲಿ ಅಥವಾ ಅವರು ಮಾಡಿದಂಥ ಯಾವುದೇ ರೀತಿಯ ಯಾವುದೇ ಭ್ರಷ್ಟಾಚಾರ ಅಕ್ರಮವನ್ನು ಈಗ ಬೆಳಕಿಗೆ ಬಂದು ಅಥವಾ ಹಳೆ ಯಾವುದೋ ಪ್ರಕರಣಗಳು ಬೆಳಕಿಗೆ ಬಂದು ಅದರಲ್ಲಿ ಅವರೇನಾದರೂ ಕಾನೂನು ಕ್ರಮಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಅಂತಹ ಒಂದು ಆಪತ್ತುಗಳ ಸೂಚನೆ ಇರುತ್ತೆ ನಿಮಗೆ. ಅಂದರೆ ತುಂಬ ಡೈರೆಕ್ಟಾಗಿ ಅಲ್ಲದಿದ್ದರೂ ಇಂಡೈರೆಕ್ಟಾಗಿ ಕೆಲವೊಂದು ಆಪತ್ತುಗಳ ಸೂಚನೆ ಬರ್ಬೋದು. ಜೊತೆಗೆ ಹಣದ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬರದಿದ್ದರೂ ವ್ಯಕ್ತಿತ್ವದ ಮೇಲೆ ಅಂದರೆ ಪರ್ಸನಾಲಿಟಿಯ ಮೇಲೆ ಕಪ್ಪು ಚುಕ್ಕೆ ಆಗುವಂಥ ಒಂದು ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ಬರುತ್ತೆ. ಜೊತೆಗೆ ಈ ವಿಷಯವಾಗಿ ಕೌಟುಂಬಿಕ ಕಲಹಗಳಿದ್ರೆ ಅದು ಸ್ವಲ್ಪ ಗ್ರಹಣದ ಬಳಿಕ ಸ್ವಲ್ಪ ಅಗ್ರವೇಟ್ ಆಗುವಂಥ ಸಾಧ್ಯತೆ, ಉಲ್ಬಣ ಆಗುವಂಥ ಸಾಧ್ಯತೆ ಬರುತ್ತೆ. ಕೊನೆಗೆ ಹೇಳ್ತಕ್ಕಂಥ ಗ್ರಹಣ ಕಾಲದಲ್ಲಿ ಮಾಡುವಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ, ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿಗೆ ಈ ಗ್ರಹಣದಿಂದ ಆಗುವಂಥ ಪರಿಣಾಮವನ್ನು ಗಮನಿಸಿದಾಗ ನಿಮಗೆ ಮಿಶ್ರ ಫಲ ಅಂತ ಬರುತ್ತೆ. ಅದಕ್ಕೆ ತುಂಬ ಒಳ್ಳೆಯದು, ತುಂಬ ಕೆಟ್ಟದಂತೇನಿಲ್ಲ. ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಅಲ್ಲಿ ಮಿಶ್ರ ಫಲಗಳು ವ್ಯಕ್ತವಾಗ್ಬೋದು. ವಿಶೇಷವಾಗಿ ಈ ಹಣಕಾಸು ಮತ್ತು ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು. ಹಣಕಾಸಿಗೆ ಸಂಬಂಧಪಟ್ಟು ಅನೇಕ ರೀತಿಯ ವಿವಾದಗಳು ಏರ್ಪಡುವಂಥದ್ದು, ಜೊತೆಗೆ ಹಣಕಾಸಿನ ವಿಚಾರಕ್ಕೆ ನಿಮಗೆ ಸ್ವಲ್ಪ ಹಣದ ಕೊರತೆಗಳು ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು. ಜೊತೆಗೆ ಬಂಧು ಮತ್ತು ಹಿರಿಯ ವ್ಯಕ್ತಿಗಳಲ್ಲಿ ಅಂದರೆ ಯಾರು ಹಿರಿಯ ವ್ಯಕ್ತಿಗಳು, ತಂದೆ ತಾಯಿ ಅತ್ತೆ ಮಾವ ಮುಂತಾದ ಕುಟುಂಬದಲ್ಲಿನ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರೋದಾಗಲಿ ಅಥವಾ ಅಂಥ ಹಿರಿಯ ವ್ಯಕ್ತಿಗಳ ಒಂದು ಆರೋಗ್ಯದ ಸಮಸ್ಯೆ ಬರೋದಾಗಲಿ ಅಥವಾ ಅಂಥ ವ್ಯಕ್ತಿಗಳಿಗೇನೋ ತೊಂದರೆ ಬರುವಂಥದ್ದಾಗಲಿ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಗಮನಿಸಬೇಕು. ಜೊತೆಗೆ ಈ ಒಂದು ಕೌಟುಂಬಿಕವಾಗಿದ್ದಂಥ ವಿವಾದಗಳು ಏನಾದರೆ ಅದರ ಸ್ವಲ್ಪ ಈ ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳ ಆಗುತ್ತೆ. ಅಂದರೆ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗ್ಬೋದು. ಮನೆಯಲ್ಲಿ ಇರ್ಬೋದು ಅಥವಾ ವೃತ್ತಿ ಜಾಗದಲ್ಲಿರ್ಬೋದು, ಉದ್ಯೋಗ ಜಾಗದಲ್ಲಿರ್ಬೋದು, ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ. ಹಣಕಾಸಿಗೆ ಬರುವಂಥ ಹಣಕಾಸು ಎಲ್ಲ ಡಿಲೇ ಆಗುತ್ತೆ. ಅಂದರೆ ಹಣಕಾಸು ನಷ್ಟ ಅಂತೇನಾಗೋದಿಲ್ಲ, ನಿಮಗೆ ಈಗ ಬರಬೇಕಾದ ಹಣಗಳು ಡಿಲೇ ಆಗೋದಾಗಲಿ, ಇನ್ವೆಸ್ಟ್ಮೆಂಟ್ ಮಾಡಿದ ಮೊತ್ತಕ್ಕೆ ಸ್ವಲ್ಪ ಈಗ ನೀವು ಎಕ್ಸ್ಪೆಕ್ಟ್ ಮಾಡಿದ ರಿಟರ್ನ್ಗಳು ಬರದೇ ಇರೋದಾಗಲಿ ಅಥವಾ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ನಿಧಾನಗತಿ ವಿಫಲತೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೇರವಾದ ಅಡ್ಡ ಪರಿಣಾಮ ಇಲ್ಲದರೂ ಇಂಡೈರೆಕ್ಟಾಗಿ ನಿಮ್ಮ ಮೇಲೆ ಸ್ವಲ್ಪ ಪರೋಕ್ಷವಾದ ಅಡ್ಡ ಪರಿಣಾಮ ಖಂಡಿತ ಬಂದೇ ಬರುತ್ತೆ. ವಿಶೇಷವಾಗಿ ಅಲ್ಲಿ ಬಾಂಧವ್ಯ ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಹಿರಿಯ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿಯ ಕಲಹ ವಾಗ್ವಾದಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಹಿರಿಯ ವ್ಯಕ್ತಿಗಳೊಂದು ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಬೇಕಾಗುತ್ತೆ. ಯಾಕಂದರೆ ಈ ಗ್ರಹಣದ ಬಳಿಕ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏನು ಏರುಪೇರು ಆಗುವಂಥ ಸಾಧ್ಯತೆ ಬರುತ್ತೆ. ನಿಮ್ಮ ಆರೋಗ್ಯ ಕಳೆದಿದ್ದರೂ ಮನೆಯ ಹಿರಿಯರ ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರಿಕೆ ಧನುರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಗ್ರಹಣದ ಬಳಿಕ ಮಾಡುವಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದಾನಾದಿಗಳನ್ನು ಮಾಡ್ಬೋದಾಗಿ ಧನುರಾಶಿಯವರು. ಮುಂದೆ ಮಕರ ರಾಶಿ. ಇಲ್ಲಿ ಗ್ರಹಣದ ಬಳಿಕ ಲಾಭ ಪಡೆಯುವಂಥ ಕೊನೆಯ ಹಾಗೂ 4ನೇ ರಾಶಿ ಮಕರ ರಾಶಿ ಆಗಿರುತ್ತೆ. ಆಗಲೇ ವೃಷಭ, ಮಿಥುನ ಮತ್ತು ತುಲಾ ರಾಶಿಗಳಿಗೆ ಉತ್ತಮ ಫಲ ಎಂದು ಹೇಳಿದ್ದೇನೆ. ಈಗ ಅದರಲ್ಲಿ 4ನೇ ಹಾಗೂ ಕೊನೆಯ ರಾಶಿ ಮಕರ ರಾಶಿ ಆಗಿರುತ್ತೆ. ಗ್ರಹಣದಿಂದ ನಿಮ್ಮ ರಾಶಿಯಲ್ಲಿ ಆಗುವಂಥ 3ನೇ ಮನೆಯಲ್ಲಿ ಆಗುವಂಥದ್ದು ರವಿ, ಚಂದ್ರ, ಶುಕ್ರ, ರಾಹುಗಳು ಅಲ್ಲಿ ನಿಮಗೆ ತೃತೀಯದಲ್ಲಿದ್ದಾರೆ. ಜೊತೆಗೆ ಗ್ರಹಣ ಬಳಿಕ ನಿಮಗೆ ಆಗುವಂಥ ಆ ಗ್ರಹಣದ ಮೋಕ್ಷ ಆದ ಬಳಿಕ ಒಂದು ಶನಿ ಮಹಾರಾಜರ ವಿಶೇಷವಾದ ಪರಿವರ್ತನೆ, ಅದನ್ನು ನಿಮಗೆ ತೃತೀಯದಲ್ಲಿ ವಿಶೇಷವಾಗಿ ಇಲ್ಲಿ ಅನೇಕ ರೀತಿಯ ಶುಭವನ್ನು ಕೊಡುವಂಥ ಶಕುನವಾಗಿ ಬರ್ತಾಯಿದೆ. ಹಾಗಾಗಿ ಈ ಗ್ರಹಣದ ಬಳಿಕ 45 ದಿನಗಳ ಅವಧಿಯಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಘಟನೆಗಳು ಆಗ್ಬೋದು. ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ನಿಮ್ಮ ಒಂದು ಸಮಸ್ಯೆಗಳು ಬೇಗನೆ ಪರಿಹಾರ ಆಗುವಂಥದ್ದು, ಅನಿರೀಕ್ಷಿತ ಧನಾಗಮ, ಆಕಸ್ಮಿಕ ಧನಾಗಮ, ಅದು ಯಾವುದೇ ರೀತಿಯ ಹೂಡಿಕೆಗಳಲ್ಲಿ ಬೇಗನೆ ರಿಟರ್ನ್ಗಳು ಬರುವಂಥದ್ದು, ಅಥವಾ ನೀವು ಯಾವುದಾದ್ರು ಹಿಂದೆ ಮಾಡಿದ ಯಾವುದಾದ್ರು ವೈಫಲ್ಯ ಪ್ರಯತ್ನಗಳು ಈಗ ಸಫಲ ಆಗುವಂಥದ್ದು, ಹಿಂದೆ ನಿಮಗೆ ರಿಜೆಕ್ಟ್ ಆಗಿದ್ದ ಅವಕಾಶಗಳು ನಿಮಗೆ ಈಗ ಆಕ್ಸೆಪ್ಟ್ ಆಗುವಂಥದ್ದು, ಅದು ಹಿಂದೆ ನಿಮ್ಮಿಂದ ಕೈ ಬಿಟ್ಟು ಹೋದಂಥ ಒಂದು ಚಾನ್ಸ್ಗಳು ಈಗ ಮತ್ತೆ ಸಿಗುವಂಥದ್ದು ಇರುತ್ತೆ. ಎಲ್ಲ ರೀತಿಯ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅಥವಾ TV, ಸಿನಿಮಾ ರಂಗದ ಕಲಾವಿದರು ಅಥವಾ ಯಾವುದೇ ರೀತಿಯ ಇಂಥ ಬೇರೆ ಬೇರೆ ರೀತಿಯ ಕಾರ್ಮಿಕ ವರ್ಗದಲ್ಲಿರೋದು ಅವರಿಗೆ ಅನೇಕ ರೀತಿಯ ಕೊಡುಗೆಗಳು, ಬಹುಮಾನಗಳೆಲ್ಲ ಸಿಗುವಂಥದ್ದು. ಜೊತೆಗೆ ಸರ್ಕಾರ ಮೂಲದಿಂದ ಆಗುವಂಥ ಕೆಲಸ ಕಾರ್ಯಗಳು ಬೇಗ ಆಗಲಿವೆ. ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಬೇಗ ಆಗಲಿವೆ. ಕೌಟುಂಬಿಕ ವಿವಾದಗಳು ಪರಿಹಾರ ಆಗುವಂಥದ್ದು. ದೀರ್ಘಕಾಲದಿಂದ ನಡೀತಾ ಇದ್ದ ಆಸ್ತಿ ವಿವಾದ ಕೇಸುಗಳು ಈಗ ಸಡನ್ನಾಗಿ ಬೇಗನೆ ತೀರ್ಮಾನ ಆಗಿ ನಿಮ್ಮ ಪರವಾಗಿ ಆಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಈ ಒಂದಕ್ಕೊಂದು ಕಾಕತಾಳೀಯ ಇದೆ. ಒಂದು ಗ್ರಹಣದಿಂದ ಆಗುವಂಥ ಉತ್ತಮ ಪರಿಣಾಮ, ಅದರ ಜೊತೆಗೆ ಶನಿ ಬಿಡುಗಡೆ ಆಗುವಂಥ ಒಂದು ಉತ್ತಮ ಫಲಗಳು ಎಲ್ಲವೂ ನಿಮಗೆ ಏಕಕಾಲದಲ್ಲಿ ಉತ್ತಮ ಫಲಗಳು ಸಿಗುವಂಥ ಒಂದು ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ ಮಕರ ರಾಶಿಯವರಿಗೆ ಬರ್ತಾಯಿದೆ.
ಹಾಗಾಗಿ ಇದನ್ನು ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇವೆಲ್ಲವೂ ಜೀವಮಾನದಲ್ಲಿ ಕೆಲವು ಬಾರಿ ಸಿಗುವಂಥ ಅವಕಾಶಗಳು ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ನಿಮಗೆ ಅಪೂರ್ವವಾಗಿ ಈಗ ಸಿಗ್ತಾಯಿದೆ. ಗ್ರಹಣದ ಬಳಿಕ ನಿಮಗೆ ಅನೇಕ ರೀತಿಯ ಪರಿವರ್ತನೆಗಳು ಆಗ್ತವೆ. ಇದನ್ನೆಲ್ಲ ಒಳ್ಳೆಯ ಮನಸ್ಸಿಂದ ಸ್ವಾಗತ ಮಾಡಿಕೊಂಡು ನಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗತ್ತೆ, ಇನ್ನು ಮುಂದೆ ನಾವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೋಬೇಕು, ನಮ್ಮ ಎಲ್ಲ ಪ್ರಯತ್ನಗಳಿಗೆ ಈಗ ಹಿಂದೆ ಪಟ್ಟಂಥ ಕಷ್ಟಗಳಿಗೆ, ಶ್ರಮಗಳಿಗೆ, ನಷ್ಟಗಳಿಗೆ ಈಗ ಉತ್ತಮವಾದ ಒಂದು ಲಾಭಗಳು, ಪ್ರತಿಫಲಗಳು, ಜಯಗಳು, ಯಶಸ್ಸು ನಮಗೆ ಸಿಗಲಿವೆ ಅನ್ನೋದನ್ನು ಮನಸ್ಸನ್ನು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ಕೊನೆಗಳಿರ್ತಕ್ಕಂಥ ಈ ನವಗ್ರಹಾದಿ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ. ಎಲ್ಲ ಮಕರ ರಾಶಿಯವರಿಗೆ ಗ್ರಹಣದ ಬಳಿಕ ಆಗುವಂಥ ಉತ್ತಮ ಫಲನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ಮುಂದೆ ಕುಂಭರಾಶಿಗೆ ಈ ಗ್ರಹಣದಿಂದ ಉತ್ತಮ ಪರಿಣಾಮ ನಿರೀಕ್ಷೆ ಇರುವುದಿಲ್ಲ. ಕುಂಭರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ. ತುಂಬ ಅಂತ ಹೇಳಿದ್ರು ಸ್ವಲ್ಪ ಮಿಶ್ರ ಅಂತ ಹೇಳ್ಬೋದು. ಈ ಸಂಕಷ್ಟ ಅಲ್ಲದಿದ್ದರೂ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಅಲ್ಲಿ ನಡೆಯುವಂಥ ರವಿ, ಚಂದ್ರ, ರಾಹುಗಳು ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಅಥವಾ 2ನೇ ಮನೆಯಲ್ಲಿರುವ ಕಾರಣ ಅವರಿಂದ ಸ್ವಲ್ಪ ಅಡ್ಡ ಪರಿಣಾಮ ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ನಿಮ್ಮ ಒಂದು ಆರೋಗ್ಯ ಮತ್ತು ಹಣಕಾಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಯಾಕಂದರೆ ನಿಮಗೆ ಸಿಗಬೇಕಾದ ಹಣಕಾಸುಗಳು ವಿಳಂಬ ಆಗೋದಾಗಲಿ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬರೋದಾಗಲಿ, ಅಥವಾ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆ ಗ್ರಹಣದ ಬೆಳಗ್ಗೆ ಸ್ವಲ್ಪ ಮತ್ತೆ ತಲೆ ದೋರೋದಾಗಲಿ, ಇವೆಲ್ಲ ಸ್ವಲ್ಪ ಆಗ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯದ ಏರುಪೇರು ಜೊತೆಗೆ ಹಣಕಾಸಿನ ಮೇಲೆ ಸ್ವಲ್ಪ ಏರುಪೇರುಗಳಿರ್ಬೋದು. ವಿಶೇಷವಾಗಿ ಧನಸ್ಥಾನದಲ್ಲಿ ಆಗ್ತಿರೋ ಕಾರಣ ಅಲ್ಲಿ ಹಣಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ರೀತಿ ಮೋಸ ವಂಚನೆಗೆ ಗುರಿಯಾಗ್ಬೋದು, ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಬಲಿ ಬಿದ್ದು ನಿಮ್ಮಲ್ಲಿ ಇದ್ದಂಥ ಹಣವನ್ನು ನೀವು ಕಳೆದುಕೊಳ್ಳೋದಾಗಲಿ ಅಥವಾ ಇತರರಿಂದ ಮೋಸ ಹೋಗೋದಾಗಲಿ ಆಗುತ್ತೆ. ಆ ಬಗ್ಗೆ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಈ ತಂದೆ ಮಕ್ಕಳು ಮತ್ತು ಪತಿ ಪತ್ನಿಯ ಮಧ್ಯೆ ಸಾಗಿ ಹಣಕಾಸಿನ ಮಧ್ಯೆ ಏನಾದರೂ ಒಂದು ಭಾಗವಾದಗಳು, ಮಾತುಗಳು ಬಂದು ಸ್ವಲ್ಪ ಹೆಚ್ಚಿನ ಜಗಳಕ್ಕೆ ಸಹ ಕಾರಣ ಆಗ್ಬೋದಾಗಿದೆ. ಜೊತೆಗೆ ನಿಮ್ಮಲ್ಲಿರತಕ್ಕಂಥ ಹಣದ ಭದ್ರತೆಯನ್ನು ಸಹ ನೀವು ಗ್ರಹಣದ ಬಳಿಕ ಸ್ವಲ್ಪ ಕಾಪಾಡಿಕೊಳ್ಬೇಕು. ಆದರೆ ಯಾರದೋ ಮಾತು ನಂಬಿ, ಯಾರದೋ ಒಂದು ವಿಚಾರಗಳನ್ನು ನಂಬಿ ನೀವು ಹಣವನ್ನು ಎಲ್ಲೆಲ್ಲೋ ಹೂಡಿಕೆ ಮಾಡೋದಾಗಲ್ಲ ಅಥವಾ ಯಾರಿಗೂ ಕೈ ಕಡಗಾಗಿ ಕೊಡೋದು, ಅವೆಲ್ಲ ಮಾಡೋದು ಅಂತ ಒಳ್ಳೆಯದಲ್ಲ. ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಈ ಒಂದು ಗ್ರಹಣದ ಬಳಿಕ ಅಷ್ಟು ಉತ್ತಮವಾದ ಆಯ್ಕೆಯಾಗಿ ಇರೋದಿಲ್ಲ. ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಚಿಂತನೆ ಸ್ವಲ್ಪ ಖಂಡಿತ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಗ್ರಹಣದ ಬಳಿಕ ಮಾಡುವಂಥ ಶ್ಲೋಕ, ಸ್ತುತಿ, ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ಇಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ನಡೆಯುವಂಥ ಘಟನೆ. ಹಾಗಾಗಿ ನೀವು ತುಂಬ ಎಚ್ಚರಿಕೆ ಹೆಜ್ಜಬೇಕು. ಸಂಕಷ್ಟ ಫಲ ಪಡೆಯುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿರುತ್ತೆ. ಹಾಗಾಗಿ ಮೇಷ, ಸಿಂಹ, ಕನ್ಯಾ ಅಂತ ಹೇಳಿದ್ದೇನೆ. ಅದೇ ರೀತಿ ಸಂಕಟ ಪಡುವಂಥ 4ನೇ ಹಾಗೂ ಕೊನೆ ರಾಶಿ ಅಲ್ಲಿ ಮೀನರಾಶಿ ಆಗಿರುತ್ತೆ. ಗ್ರಹಣದಿಂದ ನಿಮಗೆ ಖಂಡಿತ ಅಲ್ಲಿ ಸಂಕಷ್ಟದ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲದೆ ಗ್ರಹಣದ ಬಳಿಕ ಆಗುವಂಥ ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ಶನಿ ಮಹಾರಾಜರ ಪರಿವರ್ತನೆ, ಅಲ್ಲಿ ಗ್ರಹಣದ ಬಳಿಕ ಕೆಲವೇ ಗಂಟೆಗಳಲ್ಲಿ ಶನಿ ಮಹಾರಾಜರು ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆಗುವಂಥ ಪರಿವರ್ತನೆ ನಿಮ್ಮ ಮೇಲೆ ದೀರ್ಘಕಾಲೀನ ಅಡ್ಡ ಪರಿಣಾಮ ಖಂಡಿತ ಬರುತ್ತೆ. ಕೇವಲ ಇದು 45 ದಿನಗಳಿಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ, ನಿಮ್ಮ ಮೇಲೆ ದೀರ್ಘಕಾಲೀನ ಅಡ್ಡ ಪರಿಣಾಮ ಖಂಡಿತ ಇರುತ್ತೆ. ಹಾಗೆ ಮೀನರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನಧನದ ಎಚ್ಚರಿಕೆ ಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಮನಸ್ಸು ಅಂದರೆ ಮನ ನಿಯಂತ್ರಣ, ಭಾವನೆಗಳ ನಿಯಂತ್ರಣ, ಮಾತಿನ ನಿಯಂತ್ರಣ, ಧನ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು. ಹಾಗಾಗಿ ಈ 3ರ ಎಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ. ನಾನಾ ರೀತಿಯ ಕಷ್ಟಗಳು ಬರ್ಬೋದು, ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಸಡನ್ನಾಗಿ ಹವಾಮಾನದಿಂದಲೋ, ನೀರಿನಿಂದಲೋ ಅಥವಾ ಆಹಾರದಿಂದಲೋ ನಿಮಗೆ ಏನೋ ತೊಂದರೆಗಳು ಬರ್ಬೋದು. ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮನೆ ಸದಸ್ಯರಿಗೂ ಬರ್ಬೋದು. ಆಗ ಒಂದು ಮನೆ ರಾಶಿಯ ವ್ಯಕ್ತಿ ಇದ್ದರೆ ಅವನ ಮನೆಯಲ್ಲಿ ಇರತಕ್ಕಂಥ ಹೆಂಡತಿ ಮಕ್ಕಳಿಗೋ ಅಥವಾ ತಂದೆ ತಾಯಿಗೋ, ಸಹೋದರರಿಗೋ ಯಾರಿಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ದುಃಖದ ಘಟನೆಗಳು, ದುಃಖದ ವಾರ್ತೆಗಳು ಬರ್ಬೋದು. ಅಶುಭವಾದ ಶಕುನಗಳು ಗ್ರಹಣದ ಬಳಿಕ ನಿಮಗೆ ಉತ್ಪನ್ನ ಆಗ್ಬೋದು. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಘ್ನ ಮತ್ತು ಅಡೆತಡೆ, ಶತ್ರುಗಳ ಪೀಡೆ ಹೆಚ್ಚಳ, ಬಂಧುಗಳೇ ನಿಮಗೆ ವಿರುದ್ಧ ಆಗುವಂಥದ್ದು, ಮಿತ್ರರು ಸಹ ವಿರುದ್ಧ ಆಗುವಂಥದ್ದು, ಇಂತಹ ಘಟನೆಗಳು. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಕೆಲಸ ಸ್ಥಳದಲ್ಲಿ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಆಪತ್ತು ಬರುವಂಥ ಘಟನೆ. ಈ ರೀತಿ ಒಂದಕ್ಕೊಂದು ಲಿಂಕ್ ಅಂತ ಹೇಳ್ತಾರೆ. ಈ ಒಂದಕ್ಕೊಂದು ಅಶುಭ ಗ್ರಹಗಳ ಲಿಂಕ್ ನಿಮ್ಮನ್ನು ಭಾಳಷ್ಟು ಕಾಂಪ್ಲಿಕೇಶನ್ ಅಂದರೆ ಸಂಕೀರ್ಣವಾದ ಸ್ಥಿತಿಗೆ ಕೊಂಡೊಯ್ಯಬಹುದಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಈ ಗ್ರಹಣದ ಬಳಿಕ ತುಂಬ ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಸೂಕ್ತವಾದ ಈ ಗ್ರಹಣದ ಬಳಿಕ ಮಾಡುವಂಥ ಪ್ರಾರ್ಥನೆ, ಸ್ತುತಿ, ಶ್ಲೋಕ ಅಥವಾ ದಾನ ಧರ್ಮಗಳನ್ನು ನೀವು ಖಂಡಿತ ಅನುಸರಿಸಬೇಕಾಗುತ್ತೆ ಮೀನರಾಶಿಯವರು. ಇವೆಲ್ಲವೂ ಈ ಖಂಡಗ್ರಾಸ ಸೂರ್ಯಗ್ರಹಣ ಅಥವಾ ರಾಹುಗ್ರಸ್ತ ಸೂರ್ಯಗ್ರಹಣ ಮಾರ್ಚ್ 29ರ ನಡೆಯುವಂಥ ಯುಗಾದಿ ಅಮಾವಾಸ್ಯೆ ನಡೆಯುವಂಥ ಗ್ರಹಣದ ವಿಚಾರ ಶನಿವಾರದಂದು. ಈ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲ ಅಂತ ಆರಂಭದಲ್ಲಿ ಹೇಳಿದ್ದೇನೆ. ಹಾಗಾಗಿ ಗ್ರಹಣದ ಸೂತಕಾದಿ ಆಚರಣೆ, ಗ್ರಹಣಕ್ಕೆ ಸಂಬಂಧಪಟ್ಟ ಉಪವಾಸ ನಿಯಮಗಳ ಪಾಲನೆ ಯಾರೂ ಮಾಡಬೇಕಾಗಿಲ್ಲ. ಆದರೆ ಯಾವ್ಯಾವ ರಾಶಿಗಳಿಗೆ ಸ್ವಲ್ಪ ಅಡ್ಡ ಪರಿಣಾಮ, ಗಂಭೀರ ಪರಿಣಾಮ ಅಂತ ಹೇಳಿದ್ದೇನೆ, ಅಂಥವರು ಈ ಗ್ರಹಣದ ಸಮಯದಲ್ಲಿ, ಅಂದರೆ ಗ್ರಹಣವು ಸಾಮಾನ್ಯವಾಗಿ ಭಾರತೀಯ ಕಾಲಮಾನ ಅಂದು 29ನೇ ತಾರೀಕು ಶನಿವಾರದಂದು ಮಧ್ಯಾಹ್ನ 2 ಗಂಟೆ ಬಳಿಕ ಸಂಜೆ 6:30 ಇತ್ಯಾದಿ ಈ ಒಂದು ಅವಧಿಯಲ್ಲಿ ಆಗುವಂಥದ್ದು. 2 ಗಂಟೆಯಿಂದ 6:30 ಅಂತ ಇಟ್ಕೊಳ್ಳಿ. ಆ ಒಂದು ಅವಧಿಯಲ್ಲಿ ನಿಮಗೆ ಸಮಯಾವಕಾಶ ಇದ್ದರೆ ಯಾವುದಾದ್ರೂ ವಿಶೇಷವಾದ ದೇವತಾ ಪ್ರಾರ್ಥನೆ, ಸ್ತುತಿ, ಶ್ಲೋಕ ಅಥವಾ ದೇವಾಲಯಗಳ ಸಂದರ್ಶನ, ದೇವಾಲಯಗಳಿಗೆ ಏನಾದರೂ ದಾನ ಇದೆ ಆ ಎಣ್ಣೆ ಇತ್ಯಾದಿಗಳನ್ನು ಕೊಡುವಂಥದ್ದು, ಮುತ್ಯಾನಗಳನ್ನು ಮಾಡುವಂಥದ್ದಾಗಲಿ, ಅಥವಾ ಯಾವುದೇ ರೀತಿಯ ದೇವತಾ ಶ್ಲೋಕ, ಶಿವನಿಗೆ ಸಂಬಂಧಪಟ್ಟ ಶ್ಲೋಕ ಅಥವಾ ಓಂ ನಮಃ ಶಿವಾಯ
ಅಥವಾ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ಸ್ತುತಿ ಶ್ಲೋಕಗಳನ್ನ ಪ್ರಾರ್ಥನೆ ಮಾಡಿದಾಗಲೇ, ಅಥವಾ ಗಣೇಶನ ಓಂ ಗಂಗ್ ಗಣಪತಿ ನಮಃ, ಗಣೇಶನ ಮೂಲಮಂತ್ರನೋ, ಆಂಜನೇಯನ ಮೂಲಮಂತ್ರ ಓಂ ಹಂ ಹನುಮತೆ ನಮಃ, ಅಥವಾ ರಾಮನ ಮೂಲಮಂತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಮುಂತಾದವುಗಳನ್ನು ಪಠನೆ ಮಾಡ್ಬೋದಾಗಿದೆ. ಅಲ್ಲಿ ನಿಮಗೆ ಯಾವುದು ಈಸಿಯಾಗಿ ಅಂದರೆ ಸರಳವಾಗಿ ಅಥವಾ ಭಕ್ತಿಪೂರ್ವಕವಾಗಿ ಬರುತ್ತೆ ಅಂಥ ಒಂದು ಯಾವುದೇ ರೀತಿ ದೇವರ ಸ್ಮರಣೆಯನ್ನು ಈ ಗ್ರಹಣ ಕಾಲದಲ್ಲಿ ಮಾಡ್ಬೋದಾಗಿದೆ. ಅಥವಾ ಆ ದಿನದಂದು ನಿಮಗೆ ಹಗಲಿನ ಹೊತ್ತಲ್ಲಿ ಸಮಯ ಇಲ್ಲ ಅಂದರೆ ಗ್ರಹಣದ ಬಳಿಕ ನೀವು ಸಾಯಂಕಾಲದ ಟೈಮಲ್ಲಿ ಸಹ ಮಾಡ್ಬೋದಾಗಿದೆ, ಶನಿವಾರದಂದು ಮಾಡ್ಬೋದಾಗಿದೆ. ಶನಿವಾರ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಅಥವಾ ಸಾಯಂಕಾಲದಾಗಲಿ ಯಾವುದೇ ಒಂದು ಕಾಲದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು, ದೇವತಾ ಪ್ರಾರ್ಥನೆಯನ್ನು ಮಾಡಬಲ್ಲಿ. ಇದು ಯಾರಿಗೆ ಜಪ ಅನುಷ್ಠಾನ ಮಾಡುವಂಥ ಒಂದು ಉಪದೇಶ ಎಲ್ಲ, ಉದಾಹರಣೆ ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ, ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಕ ಬಂಧನ ಮೃತ್ಯೋರ್ಮುಕ್ಷಿ ಮಾಮೃತ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅಂಥ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಗಾಯತ್ರಿ ಸಂಬಂಧಿತ ಗಾಯತ್ರಿ ಮಂತ್ರವನ್ನಾಗಲಿ ಅದನ್ನು ಪಠನೆ ಮಾಡ್ಬೋದಾಗಿದೆ. ಅದರಿಂದ ನಮಗೆ ಈ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮ ನಮ್ಮ ಮೇಲೆ ಖಂಡಿತ ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಇನ್ನು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇವನ್ನು ಸಹ ಪಠನೆ ಮಾಡ್ಬೋದಾಗಿದೆ. ಏನು ಗ್ರಹಣದ ವಿಶೇಷ ಮಂತ್ರಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ನೀವು ಮತ್ತೊಮ್ಮೆ ಹೇಳ್ತೇನೆ. ಆ 3 ಮಂತ್ರಗಳನ್ನು ನೀವು ಪಠನೆ ಮಾಡು ಸಹ ಗ್ರಹಣದ ದಿನದ ಉತ್ತಮ. ಅಂದರೆ ಈ ಮಧ್ಯಾಹ್ನ 2 ಗಂಟೆ ಬಳಿಕ ಸಾಯಂಕಾಲ 6:30 ಒಳಗೆ ಇದನ್ನು ಎಷ್ಟು ಬಾರಿನೂ ಅಷ್ಟು ಪಠನೆ ಮಾಡ್ಬೋದು. ಕನಿಷ್ಠ ಪಕ್ಷ ಒಂದೊಂದು ಮಂತ್ರವನ್ನು 3 ಬಾರಿ ಪಠನೆ ಮಾಡಿ, ಅಥವಾ 3, 6 ಅಥವಾ 108 ಇತ್ಯಾದಿ ಸಹ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಅದು ಈ ರೀತಿ ಬರುತ್ತೆ. ಅಲ್ಲಿ ವಿಶೇಷವಾಗಿ ದೇವೇಂದ್ರನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು, ಯಮಧರ್ಮನ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ರುದ್ರ ದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು. ಅದು ಈ ರೀತಿ ಬರುವಂಥ ಮಂತ್ರ ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಅಲ್ಲಿ ದೇವೇಂದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ ಇದಾಗಿರುತ್ತೆ. ವಜ್ರಧರ ಅಂದರೆ ದೇವೇಂದ್ರ ಅಥವಾ ಇಂದ್ರ ದೇವತೆಗಳಿಗೆ ಅಧಿಪತಿ ಆಗಿರ್ತಾನೆ. ಹಾಗಾಗಿ ನಮ್ಮಲ್ಲಿ ಗ್ರಹಣದಿಂದ ಆಗುವಂಥ ಭಯವನ್ನು, ಪೀಡೆಯನ್ನು, ದೋಷವನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಇದನ್ನು ನೀವು 3 ಬಾರಿ ಕನಿಷ್ಠ ರಿಪೀಟ್ ಮಾಡಿ ಹೇಳ್ಬೋದು. ಅಥವಾ 3ರ ಗುಣಕ 6, 12 ಅಥವಾ 18 ಅಥವಾ 108 ಬಾರಿ ಸಹ ಇದನ್ನು ಪಠನೆ ಮಾಡ್ಬೋದಾಗಿದೆ. ಇದು ಮೊದಲನೇ ಮಂತ್ರ ಆಗಿರುತ್ತೆ. ಅದರಲ್ಲಿ ಬರುವಂಥ 2ನೇ ಮಂತ್ರ ಇದು ಯಮಧರ್ಮವನ್ನು ಕುರಿತು ಅಂದರೆ ನಮಗೆ ಯಾವುದೇ ರೀತಿಯ ಗ್ರಹಣದ ಬಳಿಕ ಪ್ರಾಣಾಪಾಯ ಆಗಲಿ, ಆಪತ್ತುಗಳಾಗಲಿ ಅಥವಾ ವಿಘ್ನಗಳಾಗಲಿ ಬರದೇ ಇರಲಿ ಅಂತ ನಾವು ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಯೋಸೌ ದಂಡಧರೋ ದೇವಃ ಯಮೋ ಮಹಿಷ ವಾಹನಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯಮಧರ್ಮನ ಕುರಿತು ಮಾಡುವಂಥ ಪ್ರಾರ್ಥನೆ ಯೋಸೌ ದಂಡಧರೋ ದೇವಃ ಯಮೋ ಮಹಿಷ ವಾಹನಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಹಾಗೆ ಇದನ್ನು ಸಹ 3 ಬಾರಿ ಅಥವಾ 3ರ ಗುಣಕದಲ್ಲಿ 6 ಅಥವಾ 9, 18 ಇರಬಾರಿ ಅಥವಾ 108 ಬಾರಿ ಸಹ ಇದನ್ನು ಪಠನೆ ಮಾಡಬಹುದಾಗಿದೆ. ಯಮಧರ್ಮನ ಕುರಿತು ಮಾಡುವಂಥ ಪ್ರಾರ್ಥನೆ ನಮಗೆ ಯಾವುದೇ ರೀತಿಯ ಗ್ರಹಣದ ಆಪತ್ತುಗಳು ಬಾರದೇ ಇರಲಿಲ್ಲ. ಕೊನೆಯದಾಗಿ ಆ ಒಂದು ರುದ್ರ ದೇವರನ್ನು ಅಂದರೆ ಶೂಲಧಾರ್ಯದ ಪಿನಾಕಪಾಣಿಯನ್ನು ಅಥವಾ ರುದ್ರ ಶಿವನನ್ನು, ಶಿವಾಂಶನನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು. ಅಲ್ಲಿ ಸಹ ಹಾಗೆ ನಮಗೆ ಗ್ರಹಣದಿಂದ ಯಾವುದೇ ರೀತಿಯ ಆಪತ್ತುಗಳು ಬಾರದೇ ಇರಲಿ ಎಂದು ಮತ್ತೊಮ್ಮೆ ಬೇಡಿಕೊಳ್ಳುವಂಥದ್ದು. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಹಾಗಾಗಿ ಶೂಲಧಾರಿಯಾದ ಪಿನಾಕಪಾಣಿ ರುದ್ರನನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು. ಗ್ರಹಣದಿಂದ ನಮ್ಮ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಅಥವಾ ಆಪತ್ತುಗಳು, ವಿಪತ್ತುಗಳು ಬಾರದೇ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಇದನ್ನು 3 ಬಾರಿ ಕನಿಷ್ಠ ಅಥವಾ 6, 18 ಅಥವಾ 108 ಬಾರಿ ಇದನ್ನು ನೀವು ಪಠನೆ ಮಾಡ್ಬೋದಾಗಿದೆ. ಇದು ಈ 3 ಮಂತ್ರಗಳು ಭಾಳಷ್ಟೊಂದು ತಾರಕ ಇದ್ದಂಗೆ, ಅಂದರೆ ನಮಗೆ ಈ ಗ್ರಹಣದಿಂದ ಆಗುವಂಥ ಯಾವುದೇ ಅಡ್ಡ ಪರಿಣಾಮವನ್ನು ನಿವಾರಿಸಲು ಶಕ್ತವಾಗಿವೆ. ಹಾಗಾಗಿ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ, ಹಾಗೆ ಗ್ರಹಣದ ಆಚರಣೆ ಬೇಕಾಗಿಲ್ಲ. ಆದರೆ ಗ್ರಹಣದಿಂದ ಯಾವ ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮ, ಸಂಕಷ್ಟ ಪರಿಣಾಮ ಅಂತ ಹೇಳಿದ್ರೆ ಅಂಥವ್ರು ಅಥವಾ ಎಲ್ಲರೂ ಇದನ್ನು ಎಲ್ಲರೂ 12 ರಾಶಿಯವರು ಪಠನೆ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಅಲ್ಲಿ ನಾವು ವಿಶೇಷವಾಗಿ ಇಂಥ ದೇವತಾ ಶಕ್ತಿಗಳನ್ನು ಅಂದರೆ ಈ ಗ್ರಹಣದಿಂದ ಆಗುವಂಥ ಒಂದು ನಮಗೆ ಅವ್ಯಕ್ತ, ನಮಗೆ ಗೊತ್ತಿರೋದಿಲ್ಲ, ನಾವೆಲ್ಲ ಸಾಮಾನ್ಯ ಜೀವಿಗಳು, ಇವೆಲ್ಲವೂ ಒಂದು ನಮಗೆ ಮಾಯಾರೂಪದಲ್ಲಿ, ಛಾಯಾರೂಪದಲ್ಲಿ ಆಗುವಂಥ ರಾಹು ಕೇತುಗಳ ಅಡ್ಡ ಪರಿಣಾಮಗಳು ನಮ್ಮ ಮೇಲೆ ಬಾರದೇ ಇರಲಿ ಅಂತ ಮಾಡುವಂಥ ಪ್ರಾರ್ಥನೆ ಆಗಿರುತ್ತೆ. ಅದರಿಂದ ಯಾವುದೇ ನಿಮಗೆ ನಷ್ಟ, ಕಷ್ಟಗಳು, ತೊಂದರೆಗಳು, ವಿಪತ್ತುಗಳು ಬಾರದೇ ಇರುವಂಥ ಒಂದು ರಕ್ಷಣೆ ಖಂಡಿತ ದೊರೆಯುತ್ತೆ. ಹಾಗಾಗಿ ಇದನ್ನು ಪ್ರಾರ್ಥನೆ ಮಾಡ್ಬೋದಾಗಿದೆ.
ಇನ್ನು ಇದಲ್ಲದೆ ನಾನು ಆಗಲೇ ಹೇಳಿದಂತೆ ನಿಮಗೆ ಇಷ್ಟಲ್ಲದೆ ಯಾವುದೇ ದೇವತೆಗಳ ಭಕ್ತಿ ಇದೆ, ಉದಾಹರಣೆಗೆ ದೇವಿಯ ಭಕ್ತರು ದೇವಿಯ ನಾಮಸ್ಮರಣೆ ಮಾಡಿ, ವಿಷ್ಣುವಿನ ಭಕ್ತರು ವಿಷ್ಣು ಸಹಸ್ರನಾಮನ ವಿಷ್ಣು ಅಷ್ಟೋತ್ತರ ಪಠನೆ ಮಾಡ್ಬೋದು ಗ್ರಹಣದ ದಿನದಂದು, ಅಥವಾ ಶಿವನ ಭಕ್ತರು ಶಿವನ ಅಷ್ಟೋತ್ತರ, ರುದ್ರಾಷ್ಟಕ, ಲಿಂಗಾಷ್ಟಕ, ಬಿಲ್ವಾಷ್ಟಕ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅಥವಾ ಇನ್ನಿತರ ಯಾವುದೇ ಗಣೇಶನ ಭಕ್ತರು ಗಣೇಶನ ಸ್ತುತಿ ಸ್ತೋತ್ರ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು. ಯಾಕಂದರೆ ಅಲ್ಲಿ ರಾಹುವಿನ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿನ ಶಕ್ತನಾಗಿರ್ತಾನೆ. ಹಾಗಾಗಿ ನಿಮಗೆ ಒಪ್ಪುವಂತಹ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ದೇವತಾ ಶ್ಲೋಕ, ದೇವತಾ ಪ್ರಾರ್ಥನೆ, ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಇವೆಲ್ಲ ಭಕ್ತಿ ಮಾರ್ಗ. ಇನ್ನು ಅದೇ ದಿನ ಸಾಯಂಕಾಲದೊಂದು ನೀವು ಬೇಕಾದ್ರೆ ನಿಮ್ಮ ಹತ್ತಿರ ಇರುವಂಥ ಯಾವುದೇ ದೇವಾಲಯಗಳಿಗೆ ಸಂದರ್ಶನ ಮಾಡ್ಬೋದು. ಅಲ್ಲಿ ಸಾಯಂಕಾಲದ ಬಳಿಕ ನೀವು ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ಈ ದೀಪಕ್ಕೆ ಎಣ್ಣೆಗಳನ್ನು ಸಮರ್ಪಣೆ ಮಾಡೋದಾಗಲಿ, ಅರ್ಚನೆ ಮಾಡೋದಾಗಲಿ, ಕರ್ಪೂರ ಆರತಿ ಮಾಡೋದಾಗಲಿ, ಅಥವಾ ಇನ್ನಿತರ ಯಾವುದೇ ಅಲ್ಲಿರತಕ್ಕಂಥ ಸೇವೆಗಳನ್ನು ಸಲ್ಲಿಸುವುದು ಮಾಡ್ಬೋದಾಗಿದೆ. ಇನ್ನು ಇದು ಶನಿವಾರನೇ ಬಂದಿರೋ ಕಾರಣ ಅಲ್ಲಿ ವಿಶೇಷವಾಗಿ ದಾನ ಧರ್ಮಗಳಿಗೆ ಸಹ ವಿಶೇಷವಾದ ಶ್ರೇಷ್ಠ ಆಗಿರುತ್ತೆ. ಅಲ್ಲಿ ಈ ಗೋಧಿಯ ಧಾನ್ಯ ಮತ್ತು ಈ ರಾಹುವಿಗೆ ಸಂಬಂಧಪಟ್ಟ ಉದ್ದು, ಅದು ಧಾನ್ಯ ಹೇಳ್ತಾರೆ, ಆ ಉದ್ದಿನ ಧಾನ್ಯವನ್ನು ದಾನ ಕೊಡು. ಉದ್ದು ಅಥವಾ ಉದ್ದಿನ ಕಾಳು, ಉದ್ದಿನ ಬೇಳೆ, ಹೆಚ್ಚಾಗಿ ಉದ್ದಿನ ಬೇಳೆಯನ್ನೇ ನೇರವಾಗಿ ಬಳಸ್ತಾಳೆ, ಉದ್ದಿನ ಕಾಳನ್ನು ನೇರವಾಗಿ ಬಳಸೋದಿಲ್ಲ. ಹಾಗಾಗಿ ಆ ಉದ್ದಿನ ಬೇಳೆ ಮತ್ತು ಗೋಧಿ ಅಥವಾ ಗೋಧಿ ಹಿಟ್ಟನ್ನು ನೇರವಾಗಿ ಬಳಸ್ತಾರೆ. ಹಾಗೆ ಗೋಧಿ ಹಿಟ್ಟು ಮತ್ತು ಉದ್ದಿನ ಬೇಳೆಯನ್ನು ನೀವು ದಾನವಾಗಿ ಕೊಡ್ಬೋದು. ಅರ್ಚಕರಿಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ, ಅನ್ನದಾನ ನಡೆಸುತ್ತಾ ಸೇವಾ ಸಂಸ್ಥೆಗಳಿಗೆ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಈ ಗೋಧಿ ಹಿಟ್ಟು ಮತ್ತು ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡ್ಬೋದಾಗಿದೆ. ಅವು ಗೋಧಿ ಅಂದರೆ ವಿಶೇಷವಾಗಿ ಸೂರ್ಯನಿಗೆ ಸಂಕೇತ, ಉದ್ದು ಅಥವಾ ಉದ್ದಿನ ಬೇಳೆ ಅಂದರೆ ಅದು ರಾಹುವಿನ ಸಂಕೇತ. ಅದೇ ರೀತಿ ಯಾವುದೇ ರೀತಿಯ ಅನ್ನದಾನ ಅಥವಾ ಇನ್ನಿತರ ರೀತಿಯ ವಿದ್ಯಾಭ್ಯಾಸ ನಡೆಸುವಂಥ ಸಂಸ್ಥೆ ಅಥವಾ ಇನ್ನಿತರ ಯಾವುದೇ ಈ ಮಠ ಮಾನ್ಯಗಳು ಇವುಗಳಿಗೆ ಸಹ ಹಣದ ರೂಪದಲ್ಲಿ ಸಹ ಧಾನ್ಯವಾಗಿ ಕೊಡುವುದಾಗಿದೆ. ಹಾಗಾಗಿ ಇಲ್ಲಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗದ ಜೊತೆಗೆ ದಾನ ಮಾರ್ಗವನ್ನು ಅನುಸರಿಸಿ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಕಳೆದುಕೊಳ್ಳಬಹುದಾಗಿದೆ. ಈ ಗ್ರಹಣದ ಆಗಲೇ ಹೇಳಿದಂಥ ಸಂಕಷ್ಟಾದಿ ಪರಿಣಾಮಗಳಿಂದ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ. ಇವೆಲ್ಲವೂ ಅನೂಚಾನವಾಗಿ ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಹಜವಾದ ಘಟನೆ. ಆದರೆ ಅದಕ್ಕೆ ಋಷಿಮುನಿಗಳು ಒಂದು ಪರಿಹಾರ ಮಾರ್ಗ, ಸರಳವಾದ ಉಪಾಯವನ್ನು ಖಂಡಿತ ಸೂಚನೆ ಮಾಡಿದ್ದಾರೆ. ಇದನ್ನು ಏಕಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಲ್ಲಿ ಯಾರಿಗೂ ಈ ಗ್ರಹಣ ದೋಷಗಳು ಬರುವುದಿಲ್ಲ. ಎಲ್ಲ 12 ರಾಶಿಗಳಿಗೂ ಈ ಒಂದು ಭಗವಾನ್ ಸೂರ್ಯನ ಅನುಗ್ರಹದಿಂದ ನವಗ್ರಹಗಳ ಉಪಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಗೆ ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.